ನಮಸ್ಕಾರ. ಯುಪಿಎಸ್ಸಿ ಮುಖ್ಯ ಪರೀಕ್ಷೆ 2021 ಕನ್ನಡ ಸಾಹಿತ್ಯ ಪತ್ರಿಕೆ 1 ಮೊದಲ 2 ಪ್ರಶ್ನೆಗಳನ್ನು ಕಳೆದ ಕಂತಿನಲ್ಲಿ ಗಮನಿಸಿಕೊಳ್ತಾ ಬಂದಿದ್ವಿ. ಇವತ್ತಿನ ಕಂತಿನಲ್ಲಿ ಪ್ರಶ್ನೆ 3 ಮತ್ತು ಪ್ರಶ್ನೆ 4 ಈ 2 ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಎರಡರಲ್ಲೂ ತಲಾ 4 ಉಪ ಪ್ರಶ್ನೆಗಳಿವೆ. 15 ಅಂಕಗಳ 2 ಮತ್ತು 10 ಅಂಕಗಳ 2 ಉಪ ಪ್ರಶ್ನೆಗಳಿರೋದನ್ನ ನಾವು ಗಮನಿಸಬಹುದಾಗಿದೆ. ಕ್ವೆಶ್ಚನ್ ನಂಬರ್ 3A ಭಾಷೆಗೆ ಸಂಬಂಧಪಟ್ಟಿರುವಂತದ್ದು. ಕನ್ನಡ ಭಾಷೆಯ ಬೆಳವಣಿಗೆಯ ವಿವಿಧ ಅವಸ್ಥೆಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿ ಎನ್ನುವಂಥದ್ದು. ಸೇಮ್ ಟ್ರೆಂಡ್ ಮೇಂಟೈನ್ ಆಗಿರುವಂತದ್ದು. ಭಾಷೆಯಲ್ಲಿ ಸಾಮಾನ್ಯವಾಗಿ ಬರಬಹುದಾದಂತಹ ಒಂದು ಪ್ರಮುಖ ಪ್ರಶ್ನೆಗಳಲ್ಲಿ ಇದು ಕೂಡ ಒಂದು. 15 ಅಂಕಗಳಿಗೆ ಕೊಟ್ಟಿರೋದ್ರಿಂದ ಸ್ವಲ್ಪ ಸವಿಸ್ತಾರವಾಗಿ ನಾವು ಹೇಳ್ತಾ ಹೋಗಬೇಕಾಗುತ್ತೆ. ಪೀಠಿಕೆ ಮತ್ತು ಪೂರ್ವ ಪೀಠಿಕೆಗಳನ್ನ ಮೊದಲು ಕೊಟ್ಟು ಅದಾದ ನಂತರ ನೇರವಾಗಿ ನಾವು 4 ಅವಸ್ಥೆಗಳ ಬಗ್ಗೆ ಹೇಳಬೇಕಾಗುತ್ತೆ. ಬದಲಾವಣೆಯ ಬಗ್ಗೆ ಹೇಳಬೇಕಾಗುತ್ತೆ. ಅದೊಂದು ಜೀವಂತಿಕೆಯ ಲಕ್ಷಣ. ಬದುಕಿಗೆ ಹೇಗೆ ಅದು ಅನ್ವಯಿಸುತ್ತೆ ಹಾಗೆ ಭಾಷೆಗೆ ಕೂಡ ಅನ್ವಯಿಸುವಂತದ್ದು. ಈ ಬದಲಾವಣೆ ಪ್ರತಿನಿತ್ಯ ಕಾಣಿಸುವಂತದ್ದಲ್ಲ. ಬದಲಿಗೆ ಹಲವು ದಶಕಗಳು ಅಥವಾ ಶತಮಾನಗಳು ಕಳೆದ ನಂತರ ಹಿಂದಿರುಗಿ ನೋಡಿದಾಗ ಇವತ್ತು ಪ್ರಯೋಗದಲ್ಲಿರುವಂತಹ ಮತ್ತು ಅಂದು ಪ್ರಯೋಗದಲ್ಲಿದ್ದಂತಹ ಕೆಲವು ಲಕ್ಷಣಗಳನ್ನ ಹೋಲಿಕೆ ಮಾಡುವ ಮುಖಾಂತರವಾಗಿ ಅದು ಗೋಚರಗೊಳ್ಳುತ್ತೆ ಅನ್ನುವಂಥದ್ದು. ಈ ವಿಚಾರವನ್ನು ನೀವು ಹೇಳ್ತಾ ನೇರವಾಗಿ ನೀವು BL ರೈಸ್, ಕಿಟಿಲ್ ಮತ್ತು R ನರಸಿಂಹಾಚಾರ್ಯರು ಮಾಡಿದಂತಹ ಚರ್ಚೆಯ ಕುರಿತಾಗಿ ಹೇಳಬೇಕಾಗುತ್ತೆ. ಕೊನೆಯಲ್ಲಿ ಅಧ್ಯಯನದ ದೃಷ್ಟಿಯಲ್ಲಿ ನಾವು 4 ಪ್ರಮುಖವಾದಂತಹ ಅವಸ್ಥಾ ಭೇದಗಳನ್ನ ಗುರುತಿಸ್ತೇವೆ. ಅದು ಪೂರ್ವದ ಹಳಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ ಅನ್ನುವಂಥದ್ದು ಅಂತ. ಇದಾದ ನಂತರವೇ ನಾವು ಪ್ರತಿಯೊಂದಕ್ಕೂ ಸುಮಾರು 5 ರಿಂದ 6 ವಿಚಾರಗಳನ್ನ ಪಾಯಿಂಟ್ ಗಳನ್ನ ಹೇಳ್ತಾ ಹೋಗಬೇಕಾಗುತ್ತೆ. ಪೂರ್ವದ ಹಳಗನ್ನಡ ಅನ್ನುವಂಥದ್ದು ಇತ್ತೆ ಎನ್ನುವಂತಹ ಆರ್ಗ್ಯುಮೆಂಟ್ ಇಂದ ಸ್ಟಾರ್ಟ್ ಆಗುತ್ತೆ ಮತ್ತು ಅಲ್ಲಿಯ 5-6 ಲಕ್ಷಣಗಳನ್ನ ಹೈಲೈಟ್ ಮಾಡಬೇಕು. ಇದಾದ ನಂತರ ಹಳಗನ್ನಡ ಇಂತಿಂತಹ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ಮತ್ತು ಅವುಗಳ ಲಕ್ಷಣಗಳು ಇವೆಲ್ಲ ಅಂತ ಹೇಳಿ ಒಂದು 5-6 ಪಾಯಿಂಟ್ ಗಳನ್ನ ಹೇಳಿ ಪ್ರಮುಖ ಕವಿಗಳ ಸಾಲುಗಳನ್ನ ಅಥವಾ ಕವಿಗಳನ್ನ ಹೆಸರಿಸುವ ಮುಖಾಂತರವಾಗಿ ಆ ಒಂದು ಘಟ್ಟಕ್ಕೆ ನ್ಯಾಯವನ್ನ ಕೊಡುವಂಥದ್ದು. ಅದಾದ ನಂತರ ನಡುಗನ್ನಡಕ್ಕೂ ಕೂಡ ಇದೇ ಪ್ರಾಸೆಸ್ ಅನ್ನ ಮಾಡಬೇಕಾಗುತ್ತೆ. ಹೊಸಗನ್ನಡಕ್ಕೂ ಕೂಡ ಇದೇ ರೀತಿಯಾದಂತಹ ಪ್ರಾಸೆಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಮಿನಿಮಮ್ 5 to 6 ಪಾಯಿಂಟ್ಸ್ ಇರಲೇಬೇಕಾಗುತ್ತೆ. ದಟ್ ವಿಲ್ ಕಂಪ್ಲೀಟ್ ದ ಆನ್ಸರ್ ಅಂಡ್ ಒಂದು ಪ್ರಾಪರ್ ಕನ್ಕ್ಲೂಷನ್. ಹೀಗೆ ಪ್ರಮುಖವಾಗಿ 4 ಅವಸ್ಥೆಗಳನ್ನ ನಾವು ಕನ್ನಡದಲ್ಲಿ ನೋಡಬಹುದು ಅಂತ ಸಿಂಪಲ್ ಆಗಾದ್ರೂ ಕೊಡಬಹುದು ಅಥವಾ ನಿಮಗೆ ಯಾವ ರೀತಿಯಲ್ಲಿ ಅದು ಸೂಕ್ತ ಅನ್ಸುತ್ತೋ ಆ ರೀತಿಯಾದಂತಹ ಒಂದು ಕನ್ಕ್ಲೂಷನ್ ನ ಕೊಡಬಹುದಾಗುತ್ತೆ. ಸೊ ರಿಮೆಂಬರ್ 15 ಮಾರ್ಕ್ಸ್ ಕೇಳಿರೋದ್ರಿಂದ ಬಹಳ ವಿಸ್ತಾರವಾಗಿ ಅಷ್ಟು ವಿವರಣೆಗಳನ್ನ ಕೊಡಲೇಬೇಕಾಗುತ್ತೆ. ಮುಂದಿನ ಪ್ರಶ್ನೆ ಕ್ವೆಶ್ಚನ್ ನಂಬರ್ 3B ಜನ್ನನ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣಗಳನ್ನ ತೌಲನಿಕವಾಗಿ ಸಮೀಕ್ಷಿಸಿ ಅಂತ ಕೇಳಿದ್ದಾರೆ. ಇದು ಕೂಡ 15 ಅಂಕಗಳಿಗೆ. ಯಾವ್ದಾದ್ರು ಒಂದು ಕೃತಿಯ ಬಗ್ಗೆ ಯೂಶಲಿ ಕೇಳ್ತಿದ್ರು. ಜನನ ಯಶೋಧರ ಚರಿತೆ ಅಥವಾ ಅದರಲ್ಲಿನ ಯಾವ್ದಾದ್ರು ಪಾತ್ರಗಳಾಗಿರಬಹುದು ಅಥವಾ 2 ಪಾತ್ರಗಳನ್ನ ಸಮೀಕರಿಸಿ ಹೇಳಿ ಅಂತ ಕೇಳ್ತಿದ್ರು. ಈ ಬಾರಿ ಕೃತಿಗಳ ಆಧಾರದಲ್ಲಿ ತೌಲನಿಕವಾಗಿ ಅದನ್ನ ಸಮೀಕ್ಷಿಸಿ ಅಂತ ಕೇಳ್ತಾ ಇದ್ದಾರೆ. ಆಸ್ ಯೂಶುವಲ್ ಪೀಠಿಕೆಯಲ್ಲಿ ನೀವು ಜನನ ಕುರಿತಾದಂತಹ ಒಂದು ಸೂಕ್ತ ಪೀಠಿಕೆಯನ್ನ ಕೊಡ್ತಾ ಹೋಗಿ ಅದಾದ ನಂತರ ಜನನ ಹಲವು ಕೃತಿಗಳ ಬಗ್ಗೆ ಸಾಧ್ಯ ಆದರೆ ಮಾಹಿತಿಯನ್ನ ಕೊಡಿ. ಅವುಗಳಲ್ಲಿ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ ಅನ್ನುವಂಥದ್ದು ಬಹಳ ಮುಖ್ಯವಾದಂತದ್ದು ಅನ್ನೋದನ್ನ ನೀವು ಹೈಲೈಟ್ ಮಾಡಬೇಕಾಗುತ್ತೆ. ಇವಿಷ್ಟು ಆದ ನಂತರ ನಮಗೆ ಬರುವಂತದ್ದು ತೌಲನಿಕವಾಗಿ ಸಮೀಕ್ಷಿಸಬೇಕು. ತೌಲನಿಕ ಅಂತ ಹೇಳಿದಾಗ ಕಂಪ್ಯಾರಿಟಿವ್ ಅನಾಲಿಸಿಸ್ ಅಂತ ನಮಗೆ ಬರುವಂತದ್ದು. ಇಲ್ಲಿ ನಿರ್ದಿಷ್ಟವಾಗಿ ಯಾವ ಆಧಾರದಲ್ಲಿ ಕಂಪೇರ್ ಮಾಡಬೇಕು ಅಂತ ಕೇಳ್ತಿಲ್ಲ. ಹಾಗಾಗಿ 2 ಡೈಮೆನ್ಷನ್ ಅನ್ನು ನಾವು ಕೊಡಬೇಕಾಗುತ್ತೆ. ಒಂದು ಕಾಮನ್ ಪಾಯಿಂಟ್, ಕಾಮನಾಲಿಟೀಸ್, ಮತ್ತೊಂದು ಡಿಫರೆನ್ಸಸ್. 2 ಕೃತಿಗಳಲ್ಲಿ ಇರಬಹುದಾದಂತಹ ಸಮಾನ ಅಂಶಗಳು ಮತ್ತು ಎರಡರಲ್ಲಿ ಇರುವಂತಹ ಅಂತರಗಳನ್ನ ನಾವು ಐಡೆಂಟಿಫೈ ಮಾಡಿ ಹೈಲೈಟ್ ಮಾಡಬೇಕಾಗುತ್ತೆ. ನಾನೊಂದಷ್ಟು ಮೇಜರ್ ಪಾಯಿಂಟ್ ಗಳನ್ನ ಕೊಟ್ಟಿದ್ದೇನೆ. ಅದಲ್ಲದೆ ಇನ್ನೊಂದಷ್ಟು ಪಾಯಿಂಟ್ ಗಳನ್ನ ನೀವು ಹೈಲೈಟ್ ಮಾಡಬೇಕಾಗುತ್ತೆ. ಸೊ ಸಮಾನ ವಿಷಯಗಳು ಏನು? ಎರಡೂ ಕೂಡ ಜನ್ನನಿಗೆ ಒಂದು ಧಾರ್ಮಿಕ ಕೃತಿಯಾಗಿತ್ತು. ಪಂಪನಲ್ಲಿ ಬರುವಂತಹ ಲೌಕಿಕ ಮತ್ತು ಆಗಮಿಕ ಅನ್ನುವಂತಹ ಇಬ್ಬಾಗಗಳನ್ನ ಜನ್ನನಲ್ಲಿ ಸ್ಪಷ್ಟವಾಗಿ ನಾವು ಗುರುತಿಸುವುದು ಸಾಧ್ಯ ಇಲ್ಲ. ಯಾಕಂದ್ರೆ ಎರಡರಲ್ಲೂ ಕೂಡ ಧಾರ್ಮಿಕ ಅಂಶಗಳನ್ನ ನಾವು ಗಮನಿಸ್ತೀವಿ. ಜೈನ ಧರ್ಮದ ವಿಚಾರಗಳನ್ನ ಅಲ್ಲಿ ಗಮನಿಸ್ತಾ ಹೋಗ್ತೀವಿ. ಮತ್ತು ಎರಡರಲ್ಲೂ ಪ್ರಮುಖ ಪ್ರಕರಣ ಅಂತ ಹೇಳಿದ್ರಲ್ಲಿ ತ್ರಿಕೋನ ಪ್ರಣಯ ಪ್ರಸಂಗ ಒಂದು ಬರುತ್ತೆ. ಚಂಡಶಾಸನನ ಪ್ರಕರಣ ಆಗಿರಬಹುದು, ಅಮೃತಮತಿಯ ಪ್ರಕರಣ ಆಗಿರಬಹುದು. ಎರಡರಲ್ಲೂ ಕೂಡ ಬರುವಂತದ್ದು ಅಲ್ಲಿ ತ್ರಿಕೋನ ಪ್ರಣಯ ಪ್ರಸಂಗ ಅನ್ನುವಂಥದ್ದು. ಮತ್ತೊಂದು ಅಲ್ಲಿ ಹಿಂಸೆ ಮತ್ತು ಅಹಿಂಸೆಯ ಪ್ರಶ್ನೆಯನ್ನ ಎತ್ಕೊಂಡು ಬರ್ತಾನೆ ಜನ್ನ. ಅಹಿಂಸೋ ಪರಮೋ ಧರ್ಮ ಅನ್ನುವಂತಹ ಸಿದ್ಧಾಂತವನ್ನ 2 ಕೃತಿಗಳಲ್ಲಿ ನಮಗೆ ಪ್ರಸ್ತುತಪಡಿಸ್ತಾನೆ ಮತ್ತು ಎರಡರಲ್ಲೂ ಕೂಡ ತನ್ನ ಮನಃಶಾಸ್ತ್ರದ ವಿಚಾರಗಳನ್ನ ಮಂಡಿಸ್ತಾ ಹೋಗ್ತಾನೆ. ಅಂದಿನ ಕಾಲಮಾನಕ್ಕೆ ಅದು ಪ್ರಶ್ನೆಯಾಗಿದ್ದಿರಬಹುದು, ಆದರೆ ಅವುಗಳನ್ನ ಮೀರಿ ಮನುಷ್ಯನ ಮನಸ್ಸು ಹೇಗೆ ವರ್ತಿಸುತ್ತೆ ಅನ್ನುವಂತಹ ಪ್ರಮುಖವಾದಂತಹ ವಿಚಾರಗಳನ್ನ 2 ಕೃತಿಗಳಲ್ಲಿ ಕೊಡ್ತಾ ಹೋಗ್ತಾನೆ. ಹೀಗೆ ಹಲವು ಆಯಾಮಗಳನ್ನ ಸಮಾನ ವಿಷಯದ ಕೆಳಗಡೆ ನೀವು ಕೊಡ್ತಾ ಹೋಗ್ಬೇಕಾಗುತ್ತೆ ಮತ್ತು ಅಲ್ಲಲ್ಲಿ ಕಾವ್ಯದ ಸಾಲುಗಳನ್ನ ಕೊಡಲೇಬೇಕು. ನಾನು ಜಸ್ಟ್ ಆ ವಿಚಾರಗಳು ಏನಿರಬಹುದು ಅನ್ನುವಂಥದ್ದನ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ಅವುಗಳಿಗೆ ನೀವು ಸೂಕ್ತವಾದಂತಹ ಸಾಲುಗಳನ್ನ ಹುಡುಕೊಂಡು ಇವಿಷ್ಟು ಆಧಾರಗಳಲ್ಲಿ ನಾವು ಸಮಾನ ವಿಷಯವನ್ನ ಕಾಣ್ತೀವಿ 2 ಕೃತಿಗಳಲ್ಲಿ ಅಂತ ಹೇಳಬೇಕಾಗುತ್ತೆ. ಇದಾದ ನಂತರ ಅಲ್ಲಿ ಒಂದಷ್ಟು ಅಂತರಗಳು ಅಥವಾ ಡಿಫರೆನ್ಸಸ್ ಗಳನ್ನ ಕೂಡ ನಾವು ಹೈಲೈಟ್ ಮಾಡಬೇಕಾಗುತ್ತೆ. ಮೊದಲನೇದು ಗಂಡಿನ ಕಾಮವನ್ನ ಹೈಲೈಟ್ ಮಾಡುವಂತದ್ದು ಅನಂತನಾಥ ಪುರಾಣದಲ್ಲಿ ಚಂಡಶಾಸನನ ಒಂದು ಪ್ರಕರಣದಲ್ಲಿ, ಹಾಗೆ ಹೆಣ್ಣಿನ ಕಾಮದ ಒಂದು ಚಿತ್ರಣವನ್ನ ಅಮೃತಮತಿಯದ್ದು ಯಶೋಧರ ಚರಿತೆಯಲ್ಲಿ ನಾವು ಗಮನಿಸ್ತೀವಿ. ಎರಡನೆಯದು ಗಮನಿಸಿ, ಭವಬಳಿ, ಪಂಚಕಲ್ಯಾಣ ಇತ್ಯಾದಿ ಜೈನ ಧರ್ಮಕ್ಕೆ ಪ್ರತ್ಯೇಕವಾಗಿ ಇರುವಂತಹ ಕೆಲವೊಂದಿಷ್ಟು ಆಚರಣೆಗಳು ಅನಂತನಾಥ ಪುರಾಣಕ್ಕೆ ಮಾತ್ರ ಅದು ಸೀಮಿತವಾಗುತ್ತೆ. ಯಾಕಂದ್ರೆ ಯಶೋಧರ ಚರಿತೆಯಲ್ಲಿ ನಾವು ತೀರ್ಥಂಕರರ ಕುರಿತಾಗಿ ಮಾತಾಡ್ತಿಲ್ಲ. ಧರ್ಮದ ವಿಚಾರಗಳು ಬಂದಿರಬಹುದು, ಆದರೆ ಅಲ್ಲಿ ತೀರ್ಥಂಕರ ಬರೋದಿಲ್ಲ. ಯಶೋಧರ ತೀರ್ಥಂಕರ ಅಲ್ಲ. ಹಾಗಾಗಿ ಅಲ್ಲಿ ಭವಬಳಿ, ಪಂಚಕಲ್ಯಾಣ ಇತ್ಯಾದಿ ಆಚರಣೆಗಳಿರ್ತವೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರುವಂತದ್ದು. ಪ್ರತ್ಯೇಕವಾಗಿ ಅವುಗಳು ಕಾಣಿಸುವುದಿಲ್ಲ. ಹಾಗಾಗಿಯೇ
ಅನಂತನಾಥ ಪುರಾಣದಲ್ಲಿ ಸ್ಪಷ್ಟವಾಗಿ ಜೈನ ಧರ್ಮದ ಪ್ರಸರಣ ಬರುತ್ತೆ. ಯಶೋಧರ ಚರಿತೆಯಲ್ಲಿ ಅಷ್ಟಾಗಿ ಕಾಣೋದಿಲ್ಲ. ಮೌಲ್ಯ ಪ್ರತಿಪಾದನೆಗಳಾಗಬಹುದು, ಬೇರೆ ಲೌಕಿಕ ಸಾಮಾಜಿಕ ವಿಚಾರಗಳ ಚರ್ಚೆಯಲ್ಲಿ ಆಗ್ತಾ ಹೋಗುತ್ತೆ. ಆದರೆ ಧರ್ಮ ಪ್ರಸರಣಕ್ಕೆ ಹೆಚ್ಚಾಗಿ ಒತ್ತನ್ನ ಯಶೋಧರ ಚರಿತೆಗಿಂತ ಅನಂತನಾಥ ಪುರಾಣದಲ್ಲಿ ನಾವು ಕಾಣಬಹುದಾಗುತ್ತೆ. ಮತ್ತೊಂದು ವ್ಯತ್ಯಾಸ ಅಂತ ಹೇಳಿದ್ರೆ, ಅನಂತನಾಥ ಪುರಾಣದ ಯಾವುದೋ ಒಂದು ಪ್ರಕರಣದಲ್ಲಿ ನಾವು ಚಂಡಶಾಸನನ್ನ ಕಾಣುತ್ತೇವೆ. ಇಡೀ ಅನಂತನಾಥ ಪುರಾಣ ಅಷ್ಟಕ್ಕೆ ಸೀಮಿತವಾಗಿಲ್ಲ, ಅದೊಂದು ಪ್ರಕರಣ ಅಷ್ಟೇ. ಚಂಡಶಾಸನ ಪ್ರಕರಣ ಅನ್ನುವಂಥದ್ದು ಅನಂತನಾಥ ಪುರಾಣದಲ್ಲಿ ಕಾಣಿಸಿಕೊಳ್ಳುವಂಥದ್ದು, ಬಟ್ ಇಟ್ ಇಸ್ ಹೈಲೈಟ್. ಆದರೆ ಯಶೋಧರ ಚರಿತೆ ಅನ್ನುವಂಥದ್ದು ಸಂಪೂರ್ಣ ಕಾವ್ಯ. ಸಂಪೂರ್ಣ ಕಾವ್ಯದಲ್ಲಿಯೇ ಪ್ರಶ್ನೆಗಳು ಹುಟ್ಟುತ್ತಾ ಹೋಗ್ತವೆ. ಇವುಗಳು ಒಂದಷ್ಟು ಅಂತರಗಳು ಅಥವಾ ಡಿಫರೆನ್ಸಸ್. ಸೊ ಹೀಗೆ ನೀವು ಅನೇಕ ಕಾಮನಾಲಿಟೀಸ್ ಅಂಡ್ ಡಿಫರೆನ್ಸಸ್ ಗಳನ್ನ ಹೈಲೈಟ್ ಮಾಡಬೇಕಾಗುತ್ತೆ ಮತ್ತು ಸೂಕ್ತವಾದಂತಹ ಸಾಲುಗಳನ್ನ ಅಲ್ಲಿ ಕೊಡ್ತಾ ಹೋಗಬೇಕಾಗುತ್ತೆ. ಸೊ ಸಬ್ ಹೆಡಿಂಗ್ ಈ ರೀತಿ ಕೂಡ ಕೊಡಬಹುದು. ನೀವು ಪಾತ್ರದಲ್ಲಾಗಿರುವಂತಹ ಬದಲಾವಣೆಗಳಾಗಿರಬಹುದು, ವಸ್ತುನಲ್ಲಿ ಬದಲಾವಣೆ ಆಗಿರಬಹುದು, ಆಕಾರಗಳಲ್ಲಿ ಆಗಿರುವಂತಹ ಬದಲಾವಣೆ, ಉದ್ದೇಶ, ಎರಡರಲ್ಲೂ ಇರುವಂತಹ ಉದ್ದೇಶಗಳೇನು, ಕವಿಯ ಉದ್ದೇಶ ಏನಾಗಿತ್ತು, ಸಾಮಾಜಿಕ ಅದನ್ನು ಸ್ವೀಕರಿಸಿದಂತಹ ಪ್ರಕ್ರಿಯೆ ಹೇಗಾಗಿತ್ತು, ಈ ಎಲ್ಲಾ ಆಧಾರಗಳಲ್ಲಿ ನೀವು ಎರಡೂ ಕಾವ್ಯಗಳನ್ನ ತೌಲನಿಕವಾಗಿ ಸಮೀಕ್ಷಿಸಿ ಹೇಳಬೇಕಾಗುತ್ತೆ. ಕನ್ಕ್ಲೂಷನ್ ನಲ್ಲಿ ಹೆಚ್ಚು ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ಹೇಳಿರುವಂತದ್ದೆಲ್ಲವೂ ಕೂಡ ಆನ್ಸರ್ ನಲ್ಲಿ ಇರುತ್ತೆ. ಒಂದು ಸಿಂಪಲ್ ಆಗಿ ಎರಡೂ ಕೃತಿಗಳು ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಮುಖ್ಯವಾದಂತಹ ಕೃತಿಗಳು. ಜನನ ಕಾವ್ಯಶೋಧನೆ, ಆತ್ಮಶೋಧನೆ, ಧರ್ಮ ಪ್ರಸರಣ ಇವೆಲ್ಲದಕ್ಕೂ ಕೂಡ ಸೂಕ್ತವಾದಂತಹ ಉದಾಹರಣೆಯಾಗಿ ಈ ಎರಡು ಕೃತಿಗಳು ಕಾಣಿಸುತ್ತೆ ಅಂತ ಹೇಳಿ ಯಾವುದಾದ್ರೂ ಒಂದು ಸಿಂಪಲ್ ಆಗಿ ಕನ್ಕ್ಲೂಷನ್ ಅನ್ನ ಕೊಡಬಹುದಾಗುತ್ತೆ. ಕ್ವಶನ್ ನಂಬರ್ 3C, ರಾಘವಾಂಕನ ಹರಿಶ್ಚಂದ್ರ ಕಾವ್ಯದ ಚಂದ್ರಮತಿ ಪ್ರಲಾಪ ಪ್ರಸಂಗವನ್ನು ವಿವೇಚಿಸಿ ಅಂತ ಹೇಳಿ 10 ಅಂಕಗಳಿಗೆ ಕೊಟ್ಟಿದ್ದಾರೆ. ಅಗೇನ್ ಸಾಮಾನ್ಯವಾಗಿ ಎಕ್ಸ್ಪೆಕ್ಟ್ ಮಾಡಬಹುದಾದಂತಹ ಒಂದು ಪ್ರಶ್ನೆಗಳಲ್ಲಿ ಇದು ಕೂಡ ಒಂದು. ಬೈ ಡಿಫಾಲ್ಟ್ ರಾಘವಾಂಕನ ಕುರಿತಾಗಿ, ಹರಿಶ್ಚಂದ್ರ ಕಾವ್ಯದ ಕುರಿತಾಗಿ ನೀವು ಪೀಠಿಕೆಯನ್ನ ಪ್ರಾರಂಭ ಮಾಡ್ತೀರಾ, ಅಲ್ಲಿ ಚಂದ್ರಮತಿಯ ಪಾತ್ರವನ್ನು ಸೇರಿಸಿ ಪೀಠಿಕೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಪ್ರತ್ಯೇಕವಾಗಿ ಚಂದ್ರಮತಿಯ ಕುರಿತಾಗಿ ಕೇಳ್ತಿರೋದ್ರಿಂದ ರಾಘವಾಂಕನ ಬಗ್ಗೆ, ಹರಿಶ್ಚಂದ್ರ ಕಾವ್ಯದ ಬಗ್ಗೆ ಹೇಳ್ತಾ ಚಂದ್ರಮತಿಯ ಕುರಿತಾಗಿಯೂ ಕೂಡ ಪೀಠಿಕೆಯಲ್ಲಿ ಸೇರಿಸಿ ಇಂಟ್ರೊಡಕ್ಷನ್ ಕೊಡಬೇಕಾಗುತ್ತೆ. ಅಲ್ಲಿಂದ ನಂತರ ಬರುವಂತಹ ಪಾಯಿಂಟ್ ಗಳನ್ನ ಗಮನಿಸಿ. ಹರಿಶ್ಚಂದ್ರನ ಪಾತ್ರ ಹೇಗೆ ಇಲ್ಲಿ ಸಂಪೂರ್ಣತೆಯನ್ನ ಕಂಡುಕೊಳ್ತಾವೆ ಅಂದ್ರೆ ಒಂದು ಕಂಪ್ಲೀಟ್ ಸೈಕಲ್ ಆಗುತ್ತೆ. ಮಹಾರಾಜನಾಗಿರ್ತಾನೆ, ಮತ್ತೆ ಅಂತ್ಯದಲ್ಲಿ ಮಹಾರಾಜನಾಗಿ ಬರ್ತಾನೆ. ಅದೇ ರೀತಿಯಲ್ಲಿ ಚಂದ್ರಮತಿಯ ಪಾತ್ರವೂ ಕೂಡ ಇದೆ. ಹರಿಶ್ಚಂದ್ರ ಯಾವೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸ್ತಾನೋ, ಚಂದ್ರಮತಿಯೂ ಕೂಡ ಅದೇ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸಿಕೊಂಡು ಬಂದಂಥವಳು. ಸೊ ಇಬ್ಬರಿಗೂ ಯಾವುದೇ ದೊಡ್ಡ ವ್ಯತ್ಯಾಸಗಳಿಲ್ಲ. ಹರಿಶ್ಚಂದ್ರನಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಚಂದ್ರಮತಿಗೆ ಅಷ್ಟೇ ಇಂಪಾರ್ಟೆನ್ಸ್ ಅನ್ನ ನಾವು ನೋಡ್ತಾ ಹೋಗ್ತೀವಿ ಕಾವ್ಯದ ಉದ್ದಕ್ಕೂ. ಇದನ್ನ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಚಂದ್ರಮತಿಯ ಪ್ರಲಾಪ ಅಂತ ಬರುವಂತಹ ಪ್ರಮುಖವಾದಂತಹ ಘಟ್ಟ ಆಕೆ ತಾಯಿಯ ಪಾತ್ರವನ್ನ ನಿಭಾಯಿಸುವಾಗ, ರಾಣಿಯ ಪಾತ್ರವಾಗಲಿ ಅಥವಾ ಇನ್ಯಾವುದೋ ಒಂದು ಪಾತ್ರವನ್ನು ನಿಭಾಯಿಸುವಾಗ ಅಷ್ಟಾಗಿ ಕಾಣಿಸೋದಿಲ್ಲ. ಆದರೆ ಚಂದ್ರಮತಿಯ ಪ್ರಲಾಪ ಅಂತ ಬರುವಂತದ್ದು ತಾಯಿಯಾಗಿ ಕಂಡಾಗ, ಹರಿಶ್ಚಂದ್ರ ತಂದೆಯಾಗಿ ನಿರ್ವಹಿಸುವಂತಹ ಪಾತ್ರದಲ್ಲಿ ಇಂತಹ ತೀಕ್ಷ್ಣತೆಯನ್ನ ನಾವು ಕಾಣೋದಿಲ್ಲ. ಸೊ ಒಂದು ಕೈ ಮಿಗಿಲಾಗಿ ಚಂದ್ರಮತಿ ತಾಯಿಯಾಗಿ ನಮಗೆ ಕಾಣಿಸ್ತಾಳೆ. ಹರಿಶ್ಚಂದ್ರ ತಂದೆಯಾಗಿ ಕಾಣೋದಕ್ಕಿಂತ ಒಂದು 10 ಪಟ್ಟು ಹೆಚ್ಚಿನ ಪ್ರಾಮುಖ್ಯತೆಯನ್ನ ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಸೊ ಪ್ರಕರಣ ಎಂದಿನಂತೆ ಸ್ಟಾರ್ಟ್ ಆಗುವಂತದ್ದು. ಪ್ರಾರಂಭದಲ್ಲಿ ಲೋಹಿತಾಶ್ವ ಕಟ್ಟಿಗೆ ಮತ್ತು ಹುಲ್ಲುಗಳನ್ನ ತರೋದಕ್ಕೆ ಅಂತ ಹೇಳಿ ಕಾಡಿಗೆ ಹೋಗ್ತಾನೆ. ಅಲ್ಲಿಂದ ಚಂದ್ರಮತಿಗೆ ಸ್ವಲ್ಪ ಕಳವಳ ಪ್ರಾರಂಭ ಆಗುತ್ತೆ. ಬಹಳ ಚಿಕ್ಕ ಹುಡುಗ, ಬಿಸಿಲಿದೆ ಅನ್ನುವಂತಹ ಆತಂಕ ಇರುತ್ತೆ. ಸಹಜವಾದಂತಹ ಆತಂಕಗಳನ್ನ ಆಕೆ ವ್ಯಕ್ತಪಡಿಸ್ತಾ ಇರ್ತಾಳೆ. ಆದರೆ ಸಂಜೆ ಎಷ್ಟೊತ್ತಾದ್ರೂ ಕೂಡ ಮನೆಗೆ ಮಗ ಬರದ ಸಂದರ್ಭದಲ್ಲಿ ಆಕೆಯೇ ಮಗನನ್ನ ಅರಸ್ಕೊಂಡು ಕಾಡಿನ ಕಡೆಗೆ ಹೋಗ್ತಾಳೆ. ಅಲ್ಲಿಂದ ಹೊಸ ತಿರುವನ್ನ ಪಡೆದುಕೊಳ್ಳುವಂತದ್ದು. ಮಗನ ದೇಹವನ್ನ ನೋಡ್ತಾಳೆ, ಹಾವು ಕಚ್ಚಿ ಸತ್ತು ಹೋಗಿದ್ದಾನೆ. ಅಲ್ಲಿ ಅರಣ್ಯ ರೋದನ ಪ್ರಾರಂಭ ಆಗುತ್ತೆ. ಅಲ್ಲಿನ ಕಾವ್ಯ ಭಾಗಗಳನ್ನ ಹೆಕ್ಕಿ ನೀವು ಇಲ್ಲಿ ಹೈಲೈಟ್ ಮಾಡಲೇಬೇಕು. ಇದಾದ ನಂತರ ಮಿಕ್ಕ ಕರ್ಮಗಳನ್ನೆಲ್ಲ ನೆರವೇರಿಸಬೇಕಾಗತ್ತೆ. ಹಾಗಾಗಿ ಸ್ಮಶಾನಕ್ಕೆ ತಂದು ಇನ್ನೇನು ಬೆಂಕಿ ಕೊಡಬೇಕು ಅನ್ನೋವಾಗ ಹರಿಶ್ಚಂದ್ರ ಬಂದು ಇಂತಿಷ್ಟು ಅಕ್ಕಿಯನ್ನು, ಇಂತಿಷ್ಟು ದುಡ್ಡನ್ನು ಕೊಡಬೇಕು ಅಂತ ಹೇಳಿ ಕೇಳಿಕೊಂಡಾಗ ಚಂದ್ರಮತಿ ಮತ್ತು ಹರಿಶ್ಚಂದ್ರನ ನಡುವೆ ನಡೆಯುವಂತಹ ಒಂದಷ್ಟು ಮಾತುಕತೆ ಆಗಿರಬಹುದು. ಕೊನೆಗೆ ಹರಿಶ್ಚಂದ್ರ ಆ ದೇಹದ ಕಾಲನ್ನು ಹಿಡಿದು ಎಳೆದು ಕೆಳಗೆ ಎಸಿಬೇಕಾದಂತಹ ಸಂದರ್ಭ ಬರುತ್ತೆ. ಚಂದ್ರಮತಿ ಆಗ ಮತ್ತೆ ದುಃಖ ಉಮ್ಮಳಿಸಿ ಬರುವಂತದ್ದು, ಮಗ ಇನ್ನೂ ಬದುಕಿದ್ದಾನೆ ಅನ್ನುವಂತಹ ಭ್ರಮೆಯಲ್ಲಿ ಇರುವಂತಹದ್ದು, ಅದು ಕೂಡ ಸಹಜತೆಯ ಒಂದು ಚಿತ್ರಣವಾಗಿ ಕಾಣಿಸ್ತಾ ಹೋಗುತ್ತೆ. ಇವೆಲ್ಲವೂ ಕೂಡ ನೀವು ಹೈಲೈಟ್ ಮಾಡಬೇಕಾಗತ್ತೆ. ಯೂಸಿಂಗ್ ದ ಸೇಮ್ ಲೈನ್ಸ್ ರಾಘವಾಂಕ ಹ್ಯಾಸ್ ಯೂಸ್ಡ್. ಬರೀ ಕಥೆಯನ್ನ ಬರೆಯೋದಲ್ಲ. ಇಲ್ಲಿ ನಾನು ಪ್ರಕರಣಗಳನ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ಈ ಪ್ರಕರಣಗಳ ಹೈಲೈಟ್ ಅನ್ನ ತಗೊಂಡು ಸೂಕ್ತವಾದಂತಹ ಕಾವ್ಯ ಭಾಗಗಳನ್ನ ನೀವು ಹುಡುಕೊಂಡು ಅಟ್ಲೀಸ್ಟ್ 3 to 4 ಲೈನ್ಸ್ ನೀವು ಇಲ್ಲಿ ಪ್ರಯೋಗವನ್ನು ಮಾಡಲೇಬೇಕಾಗುತ್ತೆ. ಸೊ ಮಿಕ್ಕೆಲ್ಲ ಸ್ಥಾನಗಳಿಗಿಂತ ನಾನು ಆಗಲೇ ಹೇಳಿದ ಹಾಗೆ ಆಕೆಯ ತಾಯಿಯಾಗಿ ನಮಗೆ ಕಾಣಿಸುವಂತದ್ದು ಅತ್ಯಂತ ಪ್ರಭಾವಶಾಲಿಯಾಗಿ ಕಾಣುವಂತದ್ದು. ಅದರ ಜೊತೆಗೆ ನಿಮಗೆ ಏನಾದರೂ ವಿಮರ್ಶೆಯ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಸಿಕ್ಕರೆ ಅವುಗಳನ್ನ ಕೂಡ ಇಲ್ಲಿ ಸೇರಿಸಿಕೊಳ್ಳಬಹುದು. ರಾಘವಾಂಕನ ಪ್ರತಿಭೆ ಮತ್ತು ಜಾಣ್ಮೆ ಅನ್ನುವಂತಹ ಒಂದಷ್ಟು ಆರ್ಟಿಕಲ್ಸ್ ಕೂಡ ನಿಮಗೆ ಸಿಗ್ತವೆ. ಯಾವ ರೀತಿಯಲ್ಲಿ ಸೂಕ್ಷ್ಮವಾಗಿ ಚಂದ್ರಮತಿಯ ಪಾತ್ರವನ್ನ ಹೆಣಿತಾ ಹೋಗ್ತಾನೆ ಮತ್ತು ಈ ಪ್ರಲಾಪದ ಭಾಗದಲ್ಲಿ ಕರುಣರಸ ಅನ್ನುವಂಥದ್ದು ಹೇಗೆ ಹೈಲೈಟ್ ಆಗುತ್ತೆ. ಅಭಿನವ ಗುಪ್ತ ರಸ ಸಿದ್ಧಾಂತದ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ ಮಂಡಿಸಿರ್ತಾನೆ. ಗೋ ಬ್ಯಾಕ್ ಟು ಯುವರ್ ರಸ ಸಿದ್ಧಾಂತ. ಅಲ್ಲಿ ಅಭಿನವ ಗುಪ್ತ ಹೇಳಿರುವಂತಹ ಹಲವು ವಿಚಾರಗಳಿದೆ. ಅವುಗಳನ್ನ ಒಮ್ಮೆ ಗಮನಿಸಿಕೊಂಡು ಅದನ್ನ ಇಲ್ಲಿ ಪ್ರಯೋಗಿಸಬಹುದು. ಮತ್ತು ಪ್ರಮುಖವಾಗಿ ಇವುಗಳನ್ನ ಓದುವಾಗ, ಕೇಳುವಾಗ ಅಥವಾ ನಾಟಕ ನಡಿಬೇಕಾದಾಗ ಈ ತಟಸ್ಥ ತಲ್ಲೀನತೆ ಅನ್ನುವಂತಹ ಸಿದ್ಧಾಂತ ಏನಿದೆ ಅದು ನಿಜವಾಗಿಯೂ ನೆರವೇರುತ್ತೆಯೇ. ನಾನು ನಾಟಕ ನೋಡಬೇಕಾದಾಗ ಅಥವಾ ಯಾರಾದರೂ ಒಬ್ಬ ಪಾತ್ರಧಾರಿ ಈ ಒಂದು ಪಾತ್ರವನ್ನು ನಿಭಾಯಿಸುವಾಗ ವೀಕ್ಷಕನಾಗಿ ನಾನು ತಟಸ್ಥನಾಗಿ ಉಳಿಯಬಲ್ಲ ಸಾಧ್ಯತೆಗಳಿವೆಯೇ, ಪಾತ್ರಧಾರಿಯಾಗಿ ಅಲ್ಲಿ ತಟಸ್ಥರಾಗಿ ಉಳಿಯುವಂತದಕ್ಕೆ ಸಾಧ್ಯ ಇದೆಯೇ, ಈ ಪ್ರಶ್ನೆಗಳನ್ನ ಕೂಡ ನೀವು ಅಲ್ಲಿ ಸಾಧ್ಯವಾದರೆ ತರಬಹುದಾಗುತ್ತೆ. ಅಷ್ಟು ಆಳವಾಗಿ ತೀಕ್ಷ್ಣವಾಗಿ ಮನಸ್ಸಿಗೆ ತಾಕಬಲ್ಲ ಪಾತ್ರ ಆಗಿರೋದ್ರಿಂದ ಈ ವಿಚಾರಗಳನ್ನ ಕೂಡ ನೀವು ಕೊಡ್ತಾ ಹೋಗಬಹುದಾಗುತ್ತೆ. ಸೊ ಓವರಾಲ್ 10 ಮಾರ್ಕ್ಸ್ಗೆ ಆಗಿರೋದ್ರಿಂದ ಪ್ರಮುಖವಾಗಿ ಕಾವ್ಯದ ಸಾಲುಗಳನ್ನ ಹೈಲೈಟ್ ಮಾಡಿ ಹೇಳಬೇಕಾಗುತ್ತೆ. ಮತ್ತು ಚಂದ್ರಮತಿಯ ಪಾತ್ರ ಸಂಪೂರ್ಣತೆಯನ್ನ ಹೊಂದುವಂತಹ ಸಂದರ್ಭದಲ್ಲಿ ಇದು ಅತ್ಯಂತ ಪ್ರಮುಖವಾದಂತಹ ಸಂದರ್ಭ ಅಂತ ಕೂಡ ನೀವು ಹೇಳಬೇಕಾಗುತ್ತೆ.
ಕ್ವಶನ್ ನಂಬರ್ 3D, ಪ್ರಗತಿಶೀಲ ಸಾಹಿತ್ಯದ ತಾತ್ವಿಕ ನೆಲೆಗಳು ಕಥೆ ಕಾದಂಬರಿಗಳಲ್ಲಿ ಹೇಗೆ ಪ್ರಕಟವಾಗಿದೆ ಎನ್ನುವಂಥದ್ದು. ದೋ ಇಟ್ ಇಸ್ ಫಾರ್ ಜಸ್ಟ್ 10 ಮಾರ್ಕ್ಸ್. ಬಹುಶಃ ಇದು 15 ಅಂಕಗಳಿಗೂ ಕೂಡ ಕೇಳಬಹುದಾಗಿತ್ತು, ಯಾಕಂದ್ರೆ ಬಹಳಷ್ಟು ವಿಚಾರಗಳು ಇದರಲ್ಲಿ ತರಬಹುದಾಗಿದೆ. ಆದರೆ 10 ಅಂಕಗಳಿಗೆ ಆಗಿರೋದ್ರಿಂದ ಅಷ್ಟು ವಿಚಾರಗಳನ್ನ ಹೇಳ್ತಾ ಹೋಗಿ ಆದರೆ ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ನೀವು ಹೈಲೈಟ್ ಮಾಡಬೇಕಾಗುತ್ತೆ. ಪೀಠಿಕೆಯಲ್ಲಿ ಪ್ರಗತಿಶೀಲರ ಕುರಿತಾದಂತಹ ಯಾವ್ದಾದ್ರು ವಿಚಾರಗಳನ್ನ ನೀವು ಹೇಳಬಹುದು. ಅದಾದ ನಂತರ ಪ್ರಮುಖವಾದಂತಹ ಧೋರಣೆ ಅವರದ್ದು ಕಲೆಗಾಗಿ ಕಲೆಯಲ್ಲ, ಕಲೆಯು ಜೀವನಮುಖಿ ಎನ್ನುವಂಥದ್ದು. ನವೋದಯದಲ್ಲಿ ದಿನನಿತ್ಯದ ಜೀವನಗಳಿಗೆ ಸಾಹಿತ್ಯ ಒಗ್ಗಿಕೊಂಡಿರಲಿಲ್ಲ. ಸಾಹಿತ್ಯವೇ ಬೇರೆ, ನಿತ್ಯ ಕರ್ಮಗಳೇ ಬೇರೆ ಅನ್ನುವಂತಹ ರೀತಿಯಲ್ಲಿತ್ತು. ಆದರೆ ಪ್ರಗತಿಶೀಲರು ಅದನ್ನ ವಿರೋಧಿಸಿಕೊಂಡು ಬಂದಂತವರು. ಹಾಗಾಗಿ ಆ ನಿಲುವನ್ನ ಪ್ರಮುಖವಾಗಿ ನೀವು ಫಸ್ಟ್ ಐಡೆಂಟಿಫೈ ಮಾಡಿ ಹೈಲೈಟ್ ಮಾಡಬೇಕು. ಕಲೆಗಾಗಿ ಕಲೆಯಲ್ಲ, ಕಲೆಯು ಜೀವನಮುಖಿ ಅನ್ನುವಂಥದ್ದು. ಇದಾದ ನಂತರ ಕೆಲವು ತಾತ್ವಿಕ ನೆಲೆಗಳನ್ನ ನೀವು ಹೈಲೈಟ್ ಮಾಡಬೇಕಾಗುತ್ತೆ. ಅದಕ್ಕೆ ಫೌಂಡೇಶನ್ ಆಗಿ ಇದ್ದಂಥದ್ದು ಪಾಶ್ಚಾತ್ಯ ಮತ್ತು ದೇಶೀಯ ಚಿಂತನೆಗಳು ಎರಡೂ ಕೂಡ ಇದಾವೆ. ಪ್ರಮುಖವಾಗಿ ಮಾರ್ಕ್ಸ್ವಾದಿ ಚಿಂತನೆ ಅತ್ಯಂತ ದೊಡ್ಡ ಪ್ರಭಾವವನ್ನು ಬೀರಿರುವಂತದ್ದು. ಹಾಗೆ ದೇಶೀಯವಾದಂತಹ ಆಂತರಿಕ ನೆಲೆಯಿಂದಲೂ ಕೂಡ ಬಹಳ ಗಾಢವಾದಂತಹ ಪ್ರೇರಣೆಯನ್ನ ಇದು ಪಡ್ಕೊಂಡಿರುವಂತನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಅವರ ಕೆಲವು ತಾತ್ವಿಕ ನೆಲೆಗಳನ್ನ ನಾವು ಗಮನಿಸ್ತಾ ಹೋದ್ರೆ, ಕೆಲವು ಲಕ್ಷಣಗಳನ್ನ ನೋಡ್ತಾ ಹೋದ್ರೆ ಬಂಡವಾಳಶಾಹಿ ವಿರೋಧಿಯಾಗಿ ಕಾಣಿಸ್ತಾರೆ. ಕ್ರಾಂತಿಯಿಂದ ಮಾತ್ರವೇ ಶಾಂತಿ ನೆಲೆಯಿರುತ್ತೆ ಅನ್ನುವಂಥ ನಂಬಿಕೆಯನ್ನ ಅವರು ಉಳ್ಳಂತವರು. ವಾಸ್ತವದ ಕಠೋರತೆಯನ್ನು ತೋರಿಸಲೇಬೇಕು, ನೈಜತೆಯ ಚಿತ್ರಣವನ್ನು ತೋರಿಸಬೇಕು ಅಂತ ನಂಬಿಕೊಂಡಂತವರು. ಧರ್ಮ ಮತ್ತು ಆಚರಣೆಗಳಲ್ಲಿ ಶೋಷಣೆ ನಡೀತಿತ್ತು, ಅವುಗಳನ್ನ ವಿರೋಧಿಸಿದಂತವರು. ಸಮಾನತೆ ಮತ್ತು ಸಮಾಜವಾದದ ರಾಷ್ಟ್ರ ನಿರ್ಮಾಣಕ್ಕಾಗಿ ಆಸೆಯನ್ನ ಇಟ್ಕೊಂಡಂತವರು. ಸ್ತ್ರೀ ಸಮಾಜದ ಏಳಿಗೆಯ ಬಗ್ಗೆಯೂ ಕೂಡ ಅವರಿಗೆ ಗಮನ ಇತ್ತು. ಹಾಗೆ ಭಾಷೆಯಲ್ಲಿ ಮಡಿಬೇಡ. ನವೋದಯದ ಸಂದರ್ಭದಲ್ಲಿ ನೀವು ಗಮನಿಸಬಹುದು, ಬಹಳ ಸೌಮ್ಯರಾಗಿ ತಮ್ಮ ಭಾಷಾ ಪ್ರಯೋಗವನ್ನ ಮಾಡ್ತಿದ್ರು. ಅದರಲ್ಲಿ ನೇರವಾಗಿ ಭಾಷಾ ಪ್ರಯೋಗವನ್ನ ಮಾಡದಂತ ಸಂದರ್ಭ ಪ್ರಗತಿಶೀಲರಲ್ಲಿ ನಾವು ಕಾಣಬಹುದಾಗುತ್ತೆ. ಹೀಗೆ ಹಲವು ತಾತ್ವಿಕ ನೆಲೆಗಳು ಹರಿದುಕೊಂಡು ಬಂದಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇವುಗಳನ್ನು ಸುಮ್ಮನೆ ಪಟ್ಟಿ ಮಾಡೋದಲ್ಲ, ಅವುಗಳ ಜೊತೆಗೆ ಕಥೆ ಕಾದಂಬರಿಯ ಹಿನ್ನೆಲೆಯಲ್ಲಿ ನಾವು ಹೇಳ್ತಾ ಹೋಗ್ಬೇಕಾಗುತ್ತೆ. ಸೊ ಈ ನಿಲುವುಗಳೇನಿದೆ, ತಾತ್ವಿಕ ನಿಲುವುಗಳೇನಿದೆ, ಅವುಗಳ ಜೊತೆಗೆ ಆ ಸಂದರ್ಭದಲ್ಲಿ ಬಂದಂತಹ ಕತೆ ಕಾದಂಬರಿಗಳನ್ನ ಹೇಳ್ತಾ ಹೋಗಬೇಕಾಗುತ್ತೆ. ಫಾರ್ ವಿಚ್ ಯು ವಿಲ್ ಹ್ಯಾವ್ ಟು ಯೂಸ್ ಅಲ್ಲಿನ ಕರ್ತೃಗಳು ಯಾರೆಲ್ಲ ಪ್ರಮುಖರಿದ್ದಾರೆ ಅವರ ಹೆಸರುಗಳನ್ನು ಸೂಚಿಸಬೇಕಾಗುತ್ತೆ. ಅಲ್ಲಿ ಬಂದಂತಹ ಕೃತಿಗಳನ್ನ ನೀವು ಹೆಸರಿಸಬೇಕಾಗುತ್ತೆ. ಯಾವ ವಸ್ತುವನ್ನ ಅವರು ಆಯ್ಕೆ ಮಾಡಿಕೊಂಡು ಯಾವ ಆಶಯವನ್ನ ಕೊಡ್ತಾ ಹೋದ್ರು ತಮ್ಮ ಕೃತಿಗಳಲ್ಲಿ ಅನ್ನುವಂಥದ್ದನ್ನ ಹೈಲೈಟ್ ಮಾಡಬೇಕಾಗುತ್ತೆ. ನೆನಪಿರಲಿ, ಪ್ರಗತಿಶೀಲರು ಹೆಚ್ಚಾಗಿ ಬರೆದಂತದ್ದೇ ಕಥೆ ಮತ್ತು ಕಾದಂಬರಿಗಳನ್ನ. ಹಾಗಾಗಿ ನಾವು ಓದುವಂತಹ ನಮ್ಮ ಮುಂದೆ ಬರುವಂತಹ ಹಲವು ಪ್ರಮುಖ ಕತೆ ಕಾದಂಬರಿಗಳನ್ನ ನೀವೆಲ್ಲ ಹೈಲೈಟ್ ಮಾಡಬೇಕಾಗುತ್ತೆ. ವಾಸ್ತವದ ಕಠೋರತೆ ಅಂತ ಹೇಳಿದಾಗ ಸುಮ್ಮನೆ ಪಾಯಿಂಟ್ ಬರೆದು ಬಿಡೋದಲ್ಲ. ತರಾಸು ಅವರ 0 - 0 ಅನ್ನುವಂತಹ ಕಥೆಯ ಯಾವ್ದಾರ ಸಂಭಾಷಣೆಯನ್ನು ಅಥವಾ ನಿರಂಜನರವರ ಕೊನೆಯ ಗಿರಾಕಿಯ ಯಾವುದೋ ಒಂದು ಸಂದರ್ಭವನ್ನು ಅಲ್ಲಿ ಸೂಚಿಸಬೇಕಾಗುತ್ತೆ. ಸೊ ಮೇಲಿನ ಪಾಯಿಂಟ್ಗಳ ಜೊತೆಗೆ ಕೆಳಗೆ ಕೊಟ್ಟಿರುವಂತಹ ಎಕ್ಸಾಂಪಲ್ಸ್, ನಾನು ಅನಕ್ರವರ ನಗ್ನ ಸತ್ಯ, ಶನಿ ಸಂತಾನ, ಸಂಜಿಗತ್ತಲು, ಹಾಗೆ ಅವರು ಒಂದು ಬರಹ ಕೂಡ ಬರೆದಿದ್ದಾರೆ, ಸಾಹಿತ್ಯ ಮತ್ತು ಕಾಮ ಪ್ರಚೋದನೆ ಅನ್ನುವಂಥದ್ದು. ತರಾಸು ಅವರ ಮುಂಜಾವಿನಿಂದ ಮುಂಜಾವು, ಮಸಣದ ಹೂವು ಮತ್ತು ನಮ್ಗೆ ಇಟ್ಟಿರುವಂತಹ 0 - 0 0 ಆಗಿರಬಹುದು. ನಿರಂಜನವರ ಮತ್ತು ಚದುರಂಗರ ಕಥೆಗಳು ನಮಗಿದೆ. ಬಸವರಾಜ್ ಕಟ್ಟಿಮನಿಯವರ ಮೋಹದ ಬಲೆಯಲ್ಲಿ, ಜರ್ತಾರಿ ಜಗದ್ಗುರು, ಜ್ವಾಲಾಮುಖಿಯ ಮೇಲೆ ಅವರ ಕಥೆಗಳು ಕೂಡ ನಾವು ಗಮನಿಸ್ತಾ ಹೋಗ್ತೀವಿ. ಹೀಗೆ ಈ ಎಕ್ಸಾಂಪಲ್ಸ್ ಗಳನ್ನ ಬಳಸಿಕೊಂಡು ಆಯಾ ನೆಲೆಗಟ್ಟಿನಲ್ಲಿ, ತಾತ್ವಿಕ ನೆಲೆಗಟ್ಟಿನ ಹಿನ್ನೆಲೆಯಲ್ಲಿ ಈ ಎಕ್ಸಾಂಪಲ್ಸ್ ಗಳನ್ನ ನೀವು ಪೋಣಿಸ್ತಾ ಹೋಗ್ಬೇಕಾಗುತ್ತೆ. ನಾನಿಲ್ಲಿ ಸಪರೇಟ್ ಆಗಿ ಕೊಟ್ಟಿರುವಂತದ್ದು ನಿಮಗೆ ಮೊದಲು ತಾತ್ವಿಕ ಚಿಂತನೆಗಳ ಅರಿವಾಗ್ಲಿ, ಅದಾದ ನಂತರ ನೀವು ಎಕ್ಸಾಂಪಲ್ಸ್ ಗಳ ಬಗ್ಗೆ ಪರಿಚಯ ಮಾಡ್ಕೊಂಡ್ರೆ ಒಳ್ಳೇದು ಅನ್ನುವಂತಹ ಕಾರಣಕ್ಕೋಸ್ಕರ. ಆದ್ರೆ ಆನ್ಸರ್ ಬರೀಬೇಕಾದಾಗ ಒಂದಕ್ಕೊಂದು ಪೋಣಿಸಿ ನೀವು ಹೇಳಬೇಕಾಗುತ್ತೆ. ಅಂಡ್ ತುಂಬಾ ಮೆಕ್ಯಾನಿಕಲ್ ಆಗಿ ಬರೆಯಕ್ ಹೋಗ್ಬಿಡಿ. ಪಾಯಿಂಟ್ ನಂಬರ್ 1 ಬಂಡವಾಳಶಾಹಿ ವಿರೋಧಿ, ಈ ರೀತಿ ಬರೆಯೋದಲ್ಲ. ತುಂಬಾ ಆರ್ಗಾನಿಕ್ ಆಗಿ ಇರಬೇಕಾಗುತ್ತೆ. ಪ್ರಗತಿಶೀಲರು ಬಂಡವಾಳಶಾಹಿ ವಿರೋಧಿಯಾಗಿ ಕಾರ್ಮಿಕರ ಪರವಾಗಿ ಅಥವಾ ಕಾರ್ಮಿಕರ ದನಿಯಾಗಿ ಬಂದಂತವರು. ಈ ಸಂದರ್ಭದಲ್ಲಿ ಬಂದಂತಹ ಇಂತಿಂತಹ ಕೃತಿಯಲ್ಲಿ ಅಥವಾ ಇಂತಿಂತಹ ಒಂದು ಸಂಭಾಷಣೆಯಲ್ಲಿ ಆ ಉದ್ವೇಗವನ್ನ ನಾವು ಕಾಣಬಹುದು ಅಂತ ಹೇಳಿ ಒಂದು ಸೆಂಟೆನ್ಸ್ ನಲ್ಲಿ ಕೊಡುವಂತದ್ದು. ಸೊ ಇಟ್ ಲುಕ್ಸ್ ಮೋರ್ ಆರ್ಗಾನಿಕ್. ಸಾಹಿತ್ಯದ ರೀತಿಯಲ್ಲಿಯೇ ನೀವು ಇದನ್ನ ಕೊಡ್ತಾ ಹೋಗಬೇಕಾಗುತ್ತೆ. ಇದೇ ಕಾರಣಕ್ಕೋಸ್ಕರ ನಾನು 15 ಅಂಕಗಳಿಗೂ ಕೂಡ ಇದನ್ನ ಕೇಳಬಹುದಿತ್ತು ಅಂತ ಹೇಳಿದ್ದು. ಹಲವು ವಿಚಾರಗಳಿವೆ, ಇವುಗಳನ್ನ ನೀವು ಆದಷ್ಟು ಕನ್ಸೈಸ್ಡ್ ಫಾರ್ಮ್ಯಾಟ್ ನಲ್ಲಿ 10 ಅಂಕಗಳಿಗೆ ಬರೀಬೇಕಾಗಿರುವಂತದ್ದು. ಬಟ್ ಮೇಕ್ ಶ್ಯೂರ್ 15 ಅಂಕಗಳಿಗೆ ಕೇಳಿದ್ರೂ ಕೂಡ ನಿಮಗೆ ವಿಷಯ ಇರಬಹುದಾದಷ್ಟು ಇರೋದರಿಂದ ಅವುಗಳೆಲ್ಲವನ್ನ ನೀವು ಪಟ್ಟಿ ಮಾಡಿಕೊಂಡು ಇಟ್ಕೊಳ್ಬಹುದು. ಕ್ವಶನ್ ನಂಬರ್ 4A ಅಗೇನ್ ಭಾಷೆಯ ಕುರಿತಾಗಿ ಇರುವಂತದ್ದು. ಭಾಷೆಯ ಕುರಿತಾದಂತಹ ಕೊನೆಯ ಪ್ರಶ್ನೆ ಇದು. ಕನ್ನಡ ಭಾಷೆಯಲ್ಲಿ ಸ್ವೀಕರಣ ವಿಧಾನಗಳನ್ನ ಉದಾಹರಣೆಗಳೊಂದಿಗೆ ವಿವರಿಸಿ ಅಂತ ಕೇಳಿದ್ದಾನೆ. ಇದು ಕೂಡ ಒಂದು ಸಾಮಾನ್ಯವಾಗಿ ಉದ್ಭವವಾಗುವಂತಹ ಒಂದು ಪ್ರಶ್ನೆ ಇದು. ಅನ್ಯ ದೇಶ ಪದಗಳು, ದೇಶೀಯ ಪದಗಳು ಅಂತ ಹೇಳಿ ತುಂಬಾ ಸ್ಪೆಸಿಫಿಕ್ ಆಗಿ ಕೇಳ್ತಿದ್ರು. ಆದರೆ ಈಗ ಕೇವಲ ಸ್ವೀಕರಣದ ವಿಧಿವಿಧಾನಗಳನ್ನ ಮಾತ್ರ ಕೇಳ್ತಿದ್ದಾರೆ. ಸೊ ಅಲ್ಲಿಂದ ನಾವು ಹೇಳ್ಕೊಳ್ತಾ ಬರಬೇಕಾಗುತ್ತೆ. ಅಂಡ್ ದಿಸ್ ಇಸ್ ಫಾರ್ 15 ಮಾರ್ಕ್ಸ್. ಸೊ ಭಾಷೆಯ ಸ್ವೀಕರಣ ಪದ್ಧತಿಯ ಬಗ್ಗೆ ನಾವು ಇಂಟ್ರೊಡಕ್ಷನ್ ಕೊಡಬೇಕಾಗುತ್ತೆ. ಭಾಷೆ ಏನಕ್ಕೆ ಸ್ವೀಕಾರ ಮಾಡ್ಕೊಳ್ಬೇಕಾಗುತ್ತೆ, ಅದರ ಅನಿವಾರ್ಯತೆ ಏನು ಅನ್ನುವಂಥದ್ದು. ಇಟ್ ಇಸ್ ಆಲ್ಸೋ ವೆರಿ ಫೇಮಸ್ ಕೋಟ್, ನೋ ಲ್ಯಾಂಗ್ವೇಜ್ ಇಸ್ ಎಂಟೈರ್ಲಿ ಫ್ರೀ ಫ್ರಮ್ ಬಾರೋಡ್ ವರ್ಡ್ಸ್ ಅನ್ನುವಂಥದ್ದು. ಯಾವ ಭಾಷೆಯೂ ಕೂಡ ಸ್ವೀಕರಣದಿಂದ ಸ್ವತಂತ್ರವಾಗಿ ಉಳಿದಿಲ್ಲ. ಎಲ್ಲೋ ಒಂದು ಮಾತ್ರದಲ್ಲಿ ಮತ್ತೊಂದು ಭಾಷೆಯಿಂದ ಎರವಲು ಪಡ್ಕೊಂಡಿದೆ ಅನ್ನುವಂಥದ್ದು ಅರ್ಥ ಕೊಡುತ್ತೆ ಅದು. ಸೊ ಇದರ ಮುಖಾಂತರವಾಗಿ ನೀವು ನಿಮ್ಮ ಆನ್ಸರ್ ಅನ್ನ ಪ್ರಾರಂಭ ಮಾಡಬಹುದು. ಮತ್ತು ಭಾಷಾ ಸ್ವೀಕರಣೆ ಅಂದ್ರೆ ಏನು, ಅಲ್ಲಿ ಯಾವೆಲ್ಲ ಪ್ರಕ್ರಿಯೆ ಆಗುತ್ತೆ ಅನ್ನುವಂಥದ್ದನ್ನ ಕೂಡ ಕೊಡಬಹುದು. ಅವುಗಳಿಗೆ ಕಾರಣಗಳನ್ನ ಕೊಡಬಹುದು. ಹಲವು ರೀತಿಯ ಕಾರಣ ಇದೆ. ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಆಡಳಿತಕ್ಕೋಸ್ಕರ ಆಗಿರ್ಬೋದು, ರಾಜಕೀಯ ಪರಿಸ್ಥಿತಿ ಆಗಿರ್ಬೋದು, ನೈಸರ್ಗಿಕ ಪರಿಸ್ಥಿತಿ ಆಗಿರ್ಬೋದು. ಹೀಗೆ ಹಲವು ಕಾರಣಗಳಿಂದಾಗಿ ನಾವು ಭಾಷೆಯಿಂದ ಎರವಲು ಪಡ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದನ್ನ ನೀವು ಹೇಳಬೇಕಾಗುತ್ತೆ. ಇದಾದ ನಂತರ ಅಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಅವರು ಕೇಳ್ತಿರುವಂತದ್ದು ವಿಧಿವಿಧಾನಗಳು ಹೇಗಿವೆ ಮತ್ತು ಅವುಗಳಿಗೆ ಉದಾಹರಣೆಗಳನ್ನ ಕೊಡಿ ಅಂತ ಹೇಳ್ತಿದ್ದಾರೆ.
ಎರಡು ನೆಲೆಗಳಲ್ಲಿ ಇದನ್ನ ನಾವು ಆರ್ಗ್ಯುಮೆಂಟ್ ಮಾಡಬೇಕಾಗುತ್ತೆ. ಒಂದು ಥಿಯರಿಟಿಕಲ್ ಆಸ್ಪೆಕ್ಟ್. ಆ ಥಿಯರಿಟಿಕಲ್ ಆಸ್ಪೆಕ್ಟ್ ಅನ್ನೋದನ್ನ ನಾವು ಮತ್ತೆ 3 ಸಬ್ ಡಿವಿಷನ್ ಅಲ್ಲಿ ಹಾಕೊಳ್ತೀವಿ. ಶಬ್ದ ಸ್ವೀಕಾರ, ಸ್ಥಾನಾಂತರ ಸ್ವೀಕಾರ ಮತ್ತು ಮಿಶ್ರ ಸ್ವೀಕಾರ ಅನ್ನುವಂಥದ್ದು. ಶಬ್ದ ಸ್ವೀಕಾರದಲ್ಲಿ ಮತ್ತೆ ನಿಮಗೆ ಎರಡನೇ ಆಯಾಮ ಬರುತ್ತೆ, ಅದು ದೇಶೀಯವೋ ಅಥವಾ ಅನ್ಯ ದೇಶೀಯವೋ ಅನ್ನುವಂಥದ್ದು. ಸೊ ಎರಡೂ ವಿಚಾರಗಳನ್ನ ನೀವು ಹೇಳಬೇಕಾಗುತ್ತೆ. ಶಬ್ದ ಸ್ವೀಕರಣೆಯಲ್ಲಿ ನಮಗೆ ಮತ್ತೆ ಶಬ್ದಕೋಶದಲ್ಲಾಗುವಂತಹ ಬದಲಾವಣೆಯಿಂದ ಅಥವಾ ರೂಪ ಬದಲಾವಣೆಯಿಂದ, ವ್ಯಾಕರಣ ಬದಲಾವಣೆಯಿಂದ, ಧ್ವನಿಮಾ ಬದಲಾವಣೆಗಳಿಂದ ನಾವು ಹಲವು ಸ್ವೀಕರಣೆಗಳನ್ನ ಮಾಡ್ಕೊಂಡಿದ್ದೀವಿ ಅಂತ ಗಮನಿಸ್ತೀವಿ. ಸ್ಥಾನಾಂತರ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಭಾಷಾಂತರ ಮತ್ತು ರೂಪಾಂತರದ ಸ್ವೀಕರಣೆ ಅನ್ನುವಂಥದ್ದು ಕೂಡ ಅಲ್ಲಿ ಕಾಣಿಸ್ತಾ ಹೋಗುತ್ತೆ. ಮತ್ತು ಮಿಶ್ರ ಸ್ವೀಕರಣ ಅನ್ನುವಂತಹ ಮತ್ತೊಂದು ಕ್ಯಾಟಗರಿ ಕೂಡ ಅಲ್ಲಿ ಬರುವಂತದ್ದು. ಮತ್ತೊಂದು ವಿಭಾಗದಲ್ಲಿ ನಾವು ದೇಶೀಯ ಮತ್ತು ಅನ್ಯ ದೇಶೀಯ ಅನ್ನುವಂಥದ್ದು ಕೂಡ ಚರ್ಚೆ ಮಾಡ್ತೀವಿ. ದೇಶೀಯದಲ್ಲಿ ಪ್ರಮುಖವಾಗಿ ನಮಗೆ ಸಂಸ್ಕೃತ ಮತ್ತು ತಮಿಳಿನಿಂದ ಹಲವು ಪದಗಳನ್ನ ಎರವಲು ಪಡ್ಕೊಂಡಿದ್ದೇವೆ. ಅನ್ಯ ದೇಶೀಯ ಅಂತ ಹೇಳಿದಾಗ ಅಲ್ಲಿ ಫ್ರೆಂಚ್ ಬರುತ್ತೆ, ಪೋರ್ಚುಗೀಸ್, ಗ್ರೀಕ್, ಪಾರ್ಸಿ, ಇಂಗ್ಲಿಷ್ ಇವೆಲ್ಲವೂ ಕೂಡ ಅನ್ಯ ದೇಶೀಯ ಕೆಳಗಡೆ ಬರುವಂತದ್ದು. ಸೊ ಪ್ರತಿಯೊಂದು ಉಪವಿಭಾಗದಲ್ಲಿ ಒಂದು ವಾಕ್ಯವನ್ನ ಕೊಟ್ಟು ಅವುಗಳಿಗೆ ಒಂದೆರಡು ಉದಾಹರಣೆಗಳನ್ನ ಕೊಡಬೇಕಾಗುತ್ತೆ. ಒಂದು ಸಾಮಾನ್ಯವಾದಂತಹ ಒಂದು ಕನ್ಕ್ಲೂಷನ್ ಕೊಟ್ರೆ ಈ ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಕ್ವೆಶ್ಚನ್ ನಂಬರ್ 4B. ಇದು ಆಧುನಿಕ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂತದ್ದು. ದಲಿತ ಬಂಡಾಯ ಸಾಹಿತ್ಯದ ಮೇಲೆ ವಿಚಾರವಾದಗಳ ಪ್ರಭಾವವನ್ನು ವಿವೇಚಿಸಿ ಅಂತ ಕೇಳಿದ್ದಾರೆ. 15 ಅಂಕಗಳಿಗೆ. ಇದು ನೇರವಾಗಿ ಸಿದ್ಧಾಂತದ ಆಧಾರದಲ್ಲಿ ಮಾತ್ರ ಇವರು ಕೇಳಿದ್ದಾರೆ. ಪ್ರತ್ಯೇಕವಾಗಿ ಅಥವಾ ನಿರ್ದಿಷ್ಟವಾಗಿ ಯಾವುದೋ ಒಂದು ಕೃತಿಯ ಬಗ್ಗೆಯೋ ಬರಹಗಾರರ ಬಗ್ಗೆಯೋ ಪ್ರಶ್ನೆ ಮೂಡಿಲ್ಲ. ಇಡೀ ದಲಿತ ಬಂಡಾಯ ಸಾಹಿತ್ಯದ ಮೇಲೆ ಯಾವೆಲ್ಲ ವಿಚಾರಗಳು ಪ್ರಭಾವವನ್ನು ಬೀರಿದೆ ಹೇಳಿ ಅಂತ ಕೇಳಿದ್ದಾರೆ. ನಮಗೆ ಯಾವೆಲ್ಲವೂ ನೆನಪಾಗುತ್ತೋ ಅವಷ್ಟನ್ನು ನಾವಿಲ್ಲಿ ಕೊಡಬಹುದಾಗುತ್ತೆ. ಸ್ಟಾರ್ಟಿಂಗ್ ವಿತ್ ಮಾರ್ಕ್ಸ್ ವಾದ. ಪ್ರಮುಖವಾಗಿ ಇನ್ಫ್ಲುಯೆನ್ಸ್ ಮಾಡಿದಂಥದ್ದು ಮಾರ್ಕ್ಸ್ ವಾದ. ಗಾಂಧಿವಾದ ಕೂಡ ಬರುತ್ತೆ ಅಲ್ಲಿ. ಅಂಬೇಡ್ಕರ್ ವಾದ, ಲೋಹಿಯಾ ವಾದ, ಕಪ್ಪು ಜನಾಂಗದ ಸಾಹಿತ್ಯ, ಅಮೆರಿಕದ ಕಪ್ಪು ಜನಾಂಗದ ಸಾಹಿತ್ಯದ ಇನ್ಫ್ಲುಯೆನ್ಸ್ ಆಗುತ್ತೆ. ದಲಿತ್ ಪ್ಯಾಂಥರ್ಸ್, ನಮ್ಮದೇ ಆದಂತಹ ದಲಿತ್ ಪ್ಯಾಂಥರ್ಸ್ ಮೂವ್ಮೆಂಟ್ ನ ಸಂದರ್ಭದಲ್ಲಿ ಹಲವು ಸಾಹಿತ್ಯ ಚಳುವಳಿಗಳು ಕೂಡ ಹುಟ್ಟುಕೊಳ್ಳುವಂತದ್ದು. ತಮಿಳು ಮತ್ತು ತೆಲುಗು ದಲಿತ ಬಂಡಾಯದ ಸಾಹಿತ್ಯವು ಕೂಡ ದೊಡ್ಡ ಮಟ್ಟದ ಇನ್ಫ್ಲುಯೆನ್ಸ್ ಅನ್ನ ಮಾಡಿರುವಂತದ್ದನ್ನ ನಾವು ಗಮನಿಸ್ತೀವಿ. ತುರ್ತು ಪರಿಸ್ಥಿತಿ ಸಂದರ್ಭ ಅಥವಾ ಎಮರ್ಜೆನ್ಸಿ ಸಮಯದಲ್ಲಿ ಇವೆಲ್ಲವೂ ಕೂಡ ಕ್ರೋಢೀಕರಿಸಿಕೊಂಡು ಒಂದು ಹೊಸ ಸಾಹಿತ್ಯದ ಮಾರ್ಗಕ್ಕೆ ಅದು ನಾಂದಿ ಹಾಡಿದೆ. ಅದನ್ನ ನಾವು ಗಮನಿಸಬಹುದಾಗುತ್ತೆ. ಅದೇ ಸಂದರ್ಭದಲ್ಲಿ ಬಂದಂತದ್ದು ಈ ಬೂಸಾ ಪ್ರಕರಣ. ಬಸವಲಿಂಗಪ್ಪನವರ ಒಂದು ಪ್ರಕರಣ ಕೂಡ ನಾನು ಹಿಂದೆ ಒಂದು ಸಂದರ್ಭದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಅಲ್ಲೇ ನಡೆದಂತಹ ವಿಚಾರ ಕ್ರಾಂತಿ, ಕುವೆಂಪುರವರ ವಿಚಾರ ಕ್ರಾಂತಿಯು ಕೂಡ ಇದಕ್ಕೆ ಹೆಚ್ಚಿನ ಮಟ್ಟದ ಇನ್ಫ್ಲುಯೆನ್ಸ್ ಅನ್ನ ಮಾಡಿರುವಂತದನ್ನ ನಾವು ಗಮನಿಸ್ತೀವಿ. ಇವಿಷ್ಟಕ್ಕೂ ನೀವು ವಿವರಣೆಗಳನ್ನ ಕೊಡ್ತಾ ಹೋಗಬೇಕಾಗುತ್ತೆ. ಮಾರ್ಕ್ಸ್ ವಾದದಿಂದ ಯಾವೆಲ್ಲ ಎಲಿಮೆಂಟ್ಸ್ ಗಳು ಬರ್ತವೆ, ಗಾಂಧಿವಾದ ಏನಾಗಿತ್ತು, ಅದರಿಂದ ಏನೇನು ಬಂದವು, ಅಂಬೇಡ್ಕರ್ ವಾದದಿಂದ ಏನೆಲ್ಲ ಸ್ವೀಕರಿಸಿಕೊಂಡಿವಿ, ಲೋಹಿಯಾ ವಾದದಿಂದ ಯಾವೆಲ್ಲ ಅಂಶಗಳನ್ನ ಸ್ವೀಕರಿಸಿಕೊಂಡಿದ್ದಾರೆ, ಈ ಎಲ್ಲಾ ಎಲಿಮೆಂಟ್ ಗಳನ್ನ ಯೂಸ್ ಮಾಡಿಕೊಂಡು ಅವುಗಳಿಗೆ ವಿವರಣೆಯನ್ನ ಕೊಡ್ತಾ ಹೋಗಬೇಕಾಗುತ್ತೆ. ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂತಹ ಕೆಲಸ ಆ ಸಂದರ್ಭದಲ್ಲಿ ಸೃಷ್ಟಿಯಾದಂತಹ ಕೆಲವು ಕೃತಿಗಳು ಮತ್ತು ಪ್ರಮುಖ ಬರಹಗಾರರ ಕುರಿತಾಗಿಯೂ ಕೂಡ ಹೇಳಬೇಕಾಗುತ್ತೆ. ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಅಥವಾ ನೋಟ್ಸ್ ನಲ್ಲಿ ಇಷ್ಟು ನಾನೇನು ಪಟ್ಟಿಯನ್ನ ಮಾಡಿದ್ದೇನೆ ಅದು ಬೇರೆ ಬೇರೆ ಕಡೆ ಇರುವಂತದ್ದಿದೆ. ಅವೆಲ್ಲವನ್ನ ನೀವು ಒಂದು ಕಡೆ ಬರ್ಕೊಂಡು ಅವುಗಳಿಗೆ ವಿವರವನ್ನ ತುಂಬಿಟ್ಕೊಂಡು ಸೂಕ್ತವಾದಂತಹ ಎಕ್ಸಾಂಪಲ್ಸ್ ಗಳನ್ನ ಇಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ. ಇಷ್ಟು ಪಾಯಿಂಟ್ಸ್ ಗಳು ಇರಲೇಬೇಕು. ಮಾರ್ಕ್ಸ್ ವಾದದಿಂದ ಹಿಡಿದು ಬೂಸಾ ಪ್ರಕರಣದವರೆಗೆ ಅಥವಾ ವಿಚಾರ ಕ್ರಾಂತಿಯವರೆಗೆ ಇರುವಂತಹ ಅಷ್ಟು ವಿಚಾರಗಳನ್ನ ಹೇಳಲೇಬೇಕು ಬೈ ಡಿಫಾಲ್ಟ್. ಇದರ ಹೊರತಾಗಿ ನಿಮಗೆ ಇನ್ನೇನಾದ್ರೂ ಮುಖ್ಯ ಅಂತ ಅನ್ಸಿದ್ರೆ ಅದನ್ನು ಕೂಡ ನೀವು ಆಡ್ ಮಾಡಬಹುದು. ಬಟ್ ಈ ವಿಚಾರಗಳಂತೂ ಇರಲೇಬೇಕು. ಇವುಗಳ ಬಗ್ಗೆ 2-3 ಸೆಂಟೆನ್ಸ್ ನಲ್ಲಿ ಯಾವೆಲ್ಲ ಎಲಿಮೆಂಟ್ಸ್ ಗಳನ್ನ ದಲಿತ ಬಂಡಾಯ ಸಾಹಿತ್ಯದ ಪ್ರಭಾವ ಅಂತ ಸ್ವೀಕರಿಸಿಕೊಂಡಿದೆ ಅಂತ ನೀವು ಬರಲೇಬೇಕಾಗುತ್ತೆ ವಿತ್ ಆಯಾ ಸಂದರ್ಭದ ಕೃತಿಗಳು ಮತ್ತು ಪ್ರಮುಖ ಬರಹಗಾರರು. ಇವನ್ ಇಫ್ ಯು ಫೇಲ್ ಟು ಮೆನ್ಷನ್ ಕೃತಿ ಮತ್ತು ಬರಹಗಾರರು, ಮೇಲಿನ ಪಟ್ಟಿಯಲ್ಲಿರುವಂತಹ ಅಷ್ಟು ಎಲಿಮೆಂಟ್ಗಳು ಮತ್ತು ಅವುಗಳಿಗೆ ವಿಸ್ತಾರವಾಗಿ ವಿವರವನ್ನ ಕೊಡುವಂತದನ್ನ ಮಾತ್ರ ನೀವು ಸ್ಕಿಪ್ ಮಾಡೋ ಹಾಗಿಲ್ಲ ಈ ಒಂದು ಪ್ರಶ್ನೆಯಲ್ಲಿ. ಕ್ವೆಶ್ಚನ್ ನಂಬರ್ 4C. ಪಂಪ ಭಾರತ ಮತ್ತು ಕುಮಾರವ್ಯಾಸ ಭಾರತಗಳು ವಸ್ತು ನಿರ್ವಹಣೆ ಪಾತ್ರದರ್ಶನದಲ್ಲಿ ಹೇಗೆ ಭಿನ್ನವಾಗಿದೆ, ಇವುಗಳ ಬಗ್ಗೆ ವಿವರಿಸಿ ಅಂತ ಹೇಳಿ ಕೇವಲ 10 ಅಂಕಗಳಿಗೆ ಮಾತ್ರ ಕೇಳಿದ್ದಾರೆ. ನಾನು ಬಹಳಷ್ಟು ಸಂದರ್ಭದಲ್ಲಿ ಹೇಳಿದ್ದೆ, 2 ಕೃತಿಗಳನ್ನ ಅಥವಾ ಇಬ್ಬರು ಕವಿಗಳನ್ನ ಒಂದೇ ಪ್ರಶ್ನೆಯಲ್ಲಿ ಕೇಳಿದಾಗ ಪೀಠಿಕೆಯಲ್ಲಿ ಅವಷ್ಟು ಎಲಿಮೆಂಟ್ ಗಳನ್ನ ಸೇರಿಸಿಕೊಂಡು ಕೊಡಬೇಕಾಗತ್ತೆ ಅಂತ. ಪಂಪನ ಕುರಿತಾಗಿ ಪ್ರತ್ಯೇಕವಾದಂತಹ ಸಾಲನ, ಅದಾದ ನಂತರ ಕುಮಾರವ್ಯಾಸನ ಕುರಿತಾಗಿ ಸಾಲನ ಕೊಡೋದಲ್ಲ. ಪಂಪ ಮತ್ತು ಕುಮಾರವ್ಯಾಸ ಇಬ್ಬರನ್ನೂ ಒಳಗೊಂಡಂತಹ ಒಂದು ಪೀಠಿಕೆಯಲ್ಲಿ ಕೊಡಬೇಕಾಗತ್ತೆ. ಈಗ 2 ಉಪ ವಿಭಾಗವನ್ನ ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಒಂದು ವಸ್ತು ನಿರ್ವಹಣೆಯಲ್ಲಿ, ಮತ್ತೊಂದು ಪಾತ್ರದರ್ಶನದಲ್ಲಿ ಹೇಗೆ ಭಿನ್ನವಾಗಿದೆ ಅದನ್ನ ಹೇಳಿ ಅನ್ನುವಂಥದ್ದು. ಮೊದಲನೇದಾಗಿ ವಸ್ತು ನಿರ್ವಹಣೆ. ಪಂಪನಿಗೆ ಅದು ಲೌಕಿಕ ಕಾವ್ಯ, ಮಹಾಭಾರತ ಅನ್ನುವಂಥದ್ದು ಲೌಕಿಕ ಕಾವ್ಯ. ಆದ್ರೆ ಕುಮಾರವ್ಯಾಸನಿಗೆ ಅದು ಭಕ್ತಿಯ ನೆಲೆಗಟ್ಟಿನಲ್ಲಿ ಹೇಳಬಹುದಾದಂತಹ ಒಂದು ಕಾವ್ಯ ಆಗಿರುತ್ತೆ. ಇಂತಹ ಮೂಲಭೂತ ವ್ಯತ್ಯಾಸವನ್ನ ನೀವು ಮೊದಲು ಹೈಲೈಟ್ ಮಾಡಬೇಕಾಗುತ್ತೆ. ವಸ್ತು ನಿರ್ವಹಣೆಯಲ್ಲಿ ವಿಭಿನ್ನತೆ ಕಂಡರಿಸಿಕೊಂಡಂತದಕ್ಕೆ ಕಾರಣ ಪಂಪನಿಗೆ ಅದು ಲೌಕಿಕ ಕಾವ್ಯವಾಗಿತ್ತು, ಕುಮಾರವ್ಯಾಸನಿಗೆ ಅದು ಧಾರ್ಮಿಕ ಅಥವಾ ಭಕ್ತಿಯ ಹಿನ್ನೆಲೆಯಲ್ಲಿ ಬಂದಂತಹ ಒಂದು ಕಾವ್ಯ ಆಗಿತ್ತು ಅನ್ನೋದನ್ನ ಹೇಳಬೇಕು. ಇದಕ್ಕೆ ಸಕಾರಣ ಅಂತ ಹೇಳೋದಕ್ಕೆ ಯುಗ ಧರ್ಮದ ಪ್ರಭಾವ ಕೂಡ ಇದೆ. ಪಂಪನ ಸಂದರ್ಭ ಅದು ವೀರ ಯುಗ, ಆದ್ರೆ ಕುಮಾರವ್ಯಾಸ ಬರೆದಂತದ್ದು ಭಕ್ತಿ ಯುಗ. ಈ ಯುಗ ಧರ್ಮದ ವಿಚಾರವನ್ನ ಕೂಡ ನೀವು ಹೈಲೈಟ್ ಮಾಡಬೇಕು. ಇನ್ನು ಆ ವಸ್ತುವನ್ನ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದಾನೆ ಪಂಪ ಅಂತ ಹೇಳಿದ್ರೆ, ತನ್ನ ಚಂಪು ಮಾಧ್ಯಮದಲ್ಲಿ ಪ್ರೌಢ ಸಾಹಿತ್ಯ ಅದು ಪಂಡಿತರ ಮೆಚ್ಚಲಿಕ್ಕೋಸ್ಕರ ಆ ವಸ್ತು ನಿರ್ವಹಣೆಯನ್ನ ಮಾಡ್ತಿರುವಂತದ್ದು. ಸಮಸ್ತ ಭಾರತಮಂ ಮುಂ ನೆರೆಪೇಳ್ದ ಕವೀಶ್ವರರಿಲ್ಲ ಅಂತ ಸ್ವತಃ ತಾನೇ ಹೇಳಿಕೊಂಡು, ಹಾಗಾಗಿ ನಾನು ಈ ವಸ್ತುವನ್ನು ಆರಿಸಿಕೊಂಡು ನಿಮಗೆ ಉಣಬಡಿಸ್ತಾ ಇದ್ದೇನೆ. ಯಾರಿಗೆ? ಪಂಡಿತರಿಗೆ, ಸಾಮಾನ್ಯರಿಗಲ್ಲ ಅದು. ಆದರೆ ಕುಮಾರವ್ಯಾಸ ಹೇಳ್ತಾನೆ, ಇದು ಸಾಮಾನ್ಯನಿಗೋಸ್ಕರ ಬರೆದಿರುವಂತಹ ಕಾವ್ಯ. ಇದು ವಿಶೇಷವಾಗಿ ಕೇಳಿದವರ ಆತ್ಮಶುದ್ಧಿಗೋಸ್ಕರ, ಅವರ ಪಾಪ ಕಳಿಯಲಿಕ್ಕೋಸ್ಕರ ನಾನು ಇದನ್ನ ಬರಿತಾ ಇದ್ದೀನಿ. ಕೇಳಲಿ, ಓದಲಿಕ್ಕೆ ಆಗದೇ ಹೋದ್ರೂ ಪರವಾಗಿಲ್ಲ, ಕೇಳಲಿ ಅಂತ ಹೇಳಿ ಷಟ್ಪದಿ ಮಾಧ್ಯಮವನ್ನ ಆರಿಸ್ಕೊಳ್ತಾನೆ. ಪಂಪನ ನಿರ್ವಹಣೆಯಲ್ಲಿ ಪ್ರತಿಯೊಂದು ಕೂಡ ಇದೊಂದು ರಾಜಕೀಯ ಚದುರಂಗದ ಆಟದ ಹಾಗೆ ಕಾಣುತ್ತೆ. ಎವ್ರಿಥಿಂಗ್ ಇಸ್ ಪೊಲಿಟಿಕಲ್ ಎಲಿಮೆಂಟ್ ಹಿಯರ್. ಸೋಲು ಗೆಲುವು ಇವುಗಳ ಲೆಕ್ಕಾಚಾರದಲ್ಲಿಯೇ ಇಡೀ ಕಾವ್ಯ ಮೂಡಿರುವಂತದನ್ನ ನಾವು ಗಮನಿಸ್ತೀವಿ. ಆದ್ರೆ ಕುಮಾರವ್ಯಾಸನಿಗೆ ಇದೊಂದು
ಇದೊಂದು ಭಗವಂತನ ಲೀಲೆ. ಇಲ್ಲಿ ರಾಜಕೀಯ ಇರಬಹುದೇನೋ, ಆದರೆ ಭಗವಂತನ ಲೀಲೆಯ ಮುಂದೆ ಎಲ್ಲವೂ ಕೂಡ ತೃಣಕ್ಕೆ ಸಮಾನ, ಎಲ್ಲವೂ ಕೂಡ ಭಗವಂತನ ಲೀಲೆಯ ಭಾಗವೇ ಆಗಿರುವಂತದ್ದು ಅಂತ ಹೇಳಿ ನಿರೂಪಣೆಯನ್ನ ಮಾಡ್ತಾ ಹೋಗ್ತಾನೆ. ವಿ ಆಲ್ಸೋ ನೋ ಪಂಪ ಹಿತಮಿತ ಮೃದು ವಚನವನ್ನ ಇಷ್ಟಪಡುವಂತವನು, ಆದ್ರೆ ಕುಮಾರವ್ಯಾಸ ತದ್ವಿರುದ್ಧವಾಗಿ ಹೇಳುವಂತದ್ದು, ಒಂದನ್ನ 10 ಅಥವಾ 100 ಮಾಡಿ ಹೇಳುವಂತಹ ಒಂದು ಗುಣವನ್ನ ಕುಮಾರವ್ಯಾಸ ಉಳ್ಳಂತವನು. ಈ ಎಲ್ಲಾ ಎಲಿಮೆಂಟ್ ಇಟ್ಕೊಂಡು ನೀವು ವಸ್ತು ನಿರ್ವಹಣೆಯಲ್ಲಿ ಹೇಗೆ ವಿಭಿನ್ನತೆಯನ್ನು ನಾವು ನೋಡ್ತೀವಿ ಅನ್ನೋದನ್ನ ಹೈಲೈಟ್ ಮಾಡಬೇಕಾಗುತ್ತೆ. ಇನ್ನು ಪಾತ್ರ ದರ್ಶನ ಅನ್ನುವಂತಹ 2ನೇ ಭಾಗ ಬರುತ್ತೆ. ರ್ಯಾಂಡಮ್ ಆಗಿ ಚೂಸ್ ಮಾಡೋದಕ್ಕಿಂತ ಒಂದು 4 ಪ್ರಮುಖ ಪಾತ್ರವನ್ನ ನೀವು ಆರಿಸ್ಕೊಳ್ಳಿ. ಇನ್ ಮೈ ಕೇಸ್ ಕೃಷ್ಣ, ಅರ್ಜುನ, ಕರ್ಣ ಮತ್ತು ದುರ್ಯೋಧನ ಆರಿಸ್ಕೊಳ್ತಾ ಇದ್ದೆ. ಈ 4 ಪಾತ್ರಗಳು ಹೇಗೆ ಎರಡೂ ಕಾವ್ಯಗಳಲ್ಲಿ ವಿಭಿನ್ನವಾಗಿ ಕಾಣ್ತವೆ ಅನ್ನುವಂಥದ್ದು, ಮೇಲೆ ಹೇಳಿರುವಂತಹ ಅಷ್ಟು ಪಾಯಿಂಟ್ ಗಳನ್ನ ಬಳಸಿಕೊಂಡು ಪಾತ್ರದಲ್ಲೂ ಹೇಗೆ ವಿಭಿನ್ನತೆ ಆಗಿದೆ ಅನ್ನುವಂಥದ್ದನ್ನ ತೋರಿಸುವಂತ ಪ್ರಯತ್ನ ಇದಾಗಿರುವಂತದ್ದು. ಅದರಲ್ಲಿ ವಿಶೇಷವಾಗಿ ನಾವು ಹೈಲೈಟ್ ಮಾಡಬೇಕಾಗಿರುವಂತದ್ದು ಪಂಪನ ಗಂಭೀರ ನಿರೂಪಣೆ ಇದೆ. ಯಾರೂ ಕೂಡ ಅಥವಾ ಯಾವ ಪಾತ್ರವೂ ಕೂಡ ಇಮೋಷನಲಿ ಔಟ್ಬಸ್ಟ್ ಆಗೋದಿಲ್ಲ. ಬಹಳ ಸಂಯಮದಿಂದ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ಇದು ಬಹಳ ಗಂಭೀರವಾದಂತಹ ಪಾತ್ರ ದರ್ಶನ. ಆದರೆ ಕುಮಾರವ್ಯಾಸನಲ್ಲಿ ಆಗಾಗ ಪಾತ್ರಗಳು ಗಂಭೀರತೆಯನ್ನ ಮುರಿದು ಬಹಳಷ್ಟು ಸಂದರ್ಭದಲ್ಲಿ ಅಪಹಾಸ್ಯಕ್ಕೆ ಕೂಡ ಗುರಿಯಾಗಿರೋದನ್ನ ನಾವು ನೋಡ್ತೀವಿ. ಅದು ವಿಶೇಷವಾಗಿ ಅರ್ಜುನನ ಸಂದರ್ಭದಲ್ಲಿ ಹಲವು ಸಂದರ್ಭದಲ್ಲಿ ನಾವು ನೋಡ್ತೀವಿ. ತನ್ನ ಎಲ್ಲೆಯನ್ನ ಮೀರಿ ಹೋಗುವಂತದ್ದು, ಕೃಷ್ಣನನ್ನ ಸಮಾಧಾನ ಮಾಡುವಂತದ್ದು, ಧರ್ಮರಾಯನು ಕೂಡ ಎಲ್ಲೆಯನ್ನ ಮೀರುವಂತದ್ದನ್ನ ನಾವು ಗಮನಿಸ್ತೀವಿ. ಸೊ ಪಾತ್ರ ದರ್ಶನವನ್ನ ಕೊಡುವಂತಹ ಸಂದರ್ಭದಲ್ಲಿ ಇಬ್ಬರೂ ಮಾಡಿಕೊಂಡಿರಬಹುದ. ಇಬ್ಬರಿಗೂ ಏನಕ್ಕೆ ವ್ಯತ್ಯಾಸ ಆಯ್ತು ಅಂತ ಹೇಳಿದ್ರೆ ಮೇಲಿನ ಅಷ್ಟು ಎಲಿಮೆಂಟ್ಸ್ ಗಳು ಅಪ್ಲೈ ಆಗುತ್ತೆ. ಅದರ ಜೊತೆಗೆ ನಾನು ಹೇಳಿರುವಂತಹ ಈ ಪ್ರಮುಖ ಅಂಶ, ಹೇಗೆ ಪಾತ್ರಗಳು ಗಂಭೀರತೆಯನ್ನ ಕಾಯ್ದಿರಿಸಿಕೊಳ್ತವೆ ಪಂಪನಲ್ಲಿ ಮತ್ತು ಅದು ವಿರುದ್ಧವಾಗಿ ಚಲಿಸುವಂತದನ್ನ ನಾವು ಕುಮಾರವ್ಯಾಸನಲ್ಲಿ ನೋಡ್ತೀವಿ ಅನ್ನುವಂಥದ್ದು. ಸಿನ್ಸ್ ಇಟ್ ಈಸ್ ಫಾರ್ 10 ಮಾರ್ಕ್ಸ್, ಇಷ್ಟು ಎಲಿಮೆಂಟ್ಸ್ ಗಳನ್ನ ಕೊಟ್ಟರೆ ನಿಮಗೆ ಒಳ್ಳೆ ಆನ್ಸರ್ ಆಗಿ ಕಾಣುತ್ತೆ. ಕೊನೆಯ ಪ್ರಶ್ನೆ 4D, ವಚನ ಮತ್ತು ದಾಸ ಸಾಹಿತ್ಯದ ಸಾಮಾನ್ಯ ಸ್ವರೂಪವನ್ನ ತೌಲನಿಕವಾಗಿ ವಿಮರ್ಶಿಸಿ ಅನ್ನುವಂಥದ್ದು. ಹಿಂದೆ ಒಂದು ಪ್ರಶ್ನೆಯಲ್ಲಿ ಕೇವಲ ತೌಲನಿಕವಾಗಿ ಅಂತ ಮಾತ್ರ ಕೇಳಿದ್ರು, ಇಲ್ಲಿ ಸಾಮಾನ್ಯ ಸ್ವರೂಪವನ್ನ ಅಂತ ಮಾತ್ರ ಕೇಳಿದ್ದಾರೆ. ಸೊ ವಿಲ್ ಹ್ಯಾವ್ ಟು ಸ್ಟಿಕ್ ಟು ದ ಕಾಮನಾಲಿಟೀಸ್ ಓನ್ಲಿ. ಡಿಫರೆನ್ಸಸ್ ಇಲ್ಲಿ ಏನು ಬೇಕಾಗಿಲ್ಲ, ಬರೀ ಕಾಮನಾಲಿಟೀಸ್ ಏನಿದೆ ಅದನ್ನ ಮಾತ್ರ ಕೊಟ್ರೆ ಸಾಕಾಗುತ್ತೆ. ಅಂಡ್ ದಟ್ ಈಸ್ ವೈ ಇಟ್ ಇಸ್ ಫಾರ್ 10 ಮಾರ್ಕ್ಸ್. ಬಹಳಷ್ಟು ಸಾಮಾನ್ಯ ಅಂಶಗಳಿವೆ, ನಿಮ್ಮ ನೋಟ್ಸ್ ನಲ್ಲಿ ಅದು ಸಿಗುತ್ತೆ, ಟೆಕ್ಸ್ಟ್ ಬುಕ್ ನಲ್ಲೂ ಸಿಗುತ್ತೆ. ಹಾಗಾಗಿ ನಾನು ಅದನ್ನ ಡೀಟೇಲ್ ಅಲ್ಲಿ ಏನು ಕೊಟ್ಟಿಲ್ಲ, ವಿಚ್ ಯು ಆಲ್ರೆಡಿ ನೋ. ಎರಡೂ ಕೂಡ ಭಕ್ತಿಯ ಹಿನ್ನೆಲೆಯಲ್ಲಿ ಸೃಷ್ಟಿಯಾದಂತದ್ದು. ಇಬ್ಬರಿಗೂ ಇಷ್ಟ ದೈವರಿದ್ದಾರೆ. ಅವರವರ ಅಂಕಿತ ನಾಮವನ್ನ ಬಳಸಿಕೊಂಡಿದ್ದಾರೆ ತಮ್ಮ ಕೀರ್ತನೆಗಳಲ್ಲಿ, ಕಾವ್ಯಗಳಲ್ಲಿ. ಸರಳ ಕನ್ನಡವನ್ನ ಪ್ರಯೋಗ ಮಾಡಿದ್ದಾರೆ. ಮತ್ತು ಎರಡೂ ಚಳುವಳಿಗಳಲ್ಲಿ ಅಥವಾ ಎರಡೂ ಪಂಥಗಳಲ್ಲಿ ನಾವು ಸಾಮಾಜಿಕ ಚಿತ್ರಣವನ್ನ ಗಮನಿಸ್ತಾ ಹೋಗ್ತೀವಿ. ಹೀಗೆ ಹಲವು ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಅಂದ್ರೆ ಕಾಮನಾಲಿಟೀಸ್ ಗಳನ್ನ ನೀವು ಲಿಸ್ಟ್ ಮಾಡ್ತಾ ಹೋಗಿ. ಮತ್ತು ಡು ನಾಟ್ ಫರ್ಗೆಟ್ ಟು ಇನ್ಕ್ಲೂಡ್ ಎಕ್ಸಾಂಪಲ್ಸ್ ಹಿಯರ್. ಅಂಕಿತ ನಾಮದ ಪ್ರಯೋಗವನ್ನ ಅಂತ ಹೇಳಿದಾಗ ವಚನದ 1-2-3 ಅಂಕಿತ ನಾಮಗಳನ್ನ, ದಾಸ ಸಾಹಿತ್ಯದಲ್ಲಿ ಬರುವಂತಹ 1-2 ಅಂಕಿತ ನಾಮಗಳನ್ನ ಸೂಚಿಸಲೇಬೇಕು. ಸಾಮಾಜಿಕ ಚಿತ್ರಣ ಅಂತ ಹೇಳಿದಾಗ ವಚನದಲ್ಲಿ ಬಂದಿರುವಂತಹ ಸಾಮಾಜಿಕ ಚಿತ್ರಣದ 1-2 ವಚನಗಳ ಸಾಲುಗಳನ್ನ, ಕೀರ್ತನೆಗಳಲ್ಲಿ ಬಂದಿರುವಂತಹ ಒಂದಷ್ಟು ಸಾಮಾಜಿಕ ಚಿತ್ರಣದ ಕೀರ್ತನೆಗಳನ್ನ ಕೂಡ ನೀವು ಹೈಲೈಟ್ ಮಾಡಬೇಕಾಗುತ್ತೆ. ಹೀಗೆ ಕ್ವೆಶ್ಚನ್ ಏನ್ ಕೇಳಿದೆ, ಸಾಮಾನ್ಯ ಸ್ವರೂಪವನ್ನ ತೌಲನಿಕವಾಗಿ ವಿಮರ್ಶಿಸಿ ಅನ್ನುವಂಥದ್ದು. ಸೊ ಈ ಕಾಮನ್ ಪಾಯಿಂಟ್ ಗಳನ್ನ ಇಟ್ಕೊಂಡು ವಚನದಲ್ಲಿ ಬಂದಿರಬಹುದಾದಂಥದ್ದು ಮತ್ತು ಕೀರ್ತನೆಗಳಲ್ಲಿ ಬಂದಿರಬಹುದಾದಂಥದ್ದು ಹೇಗೆ ಅನ್ನುವಂಥದ್ದನ್ನ ನೀವು ತೋರಿಸಬೇಕಾಗುತ್ತೆ. ಈ 5 ಪಾಯಿಂಟ್ ಅಲ್ಲದೆ ಇನ್ನಷ್ಟು ಪಾಯಿಂಟ್ಗಳು ನಿಮಗೆ ನೋಟ್ಸ್ ನಲ್ಲೇ ಸಿಗುತ್ತೆ. ಸೊ ಅವುಗಳನ್ನ ಬಳಸಿಕೊಂಡೇ ನೀವು ಆನ್ಸರ್ನ ಬರೀಬಹುದಾಗುತ್ತೆ. ಸೊ ಹೀಗೆ ಕ್ವಶನ್ ನಂಬರ್ 3 and 4 ಸಮಾಪ್ತಿ ಆಗುತ್ತೆ. ನಾವು ಭಾಗ 1 ಗಮನಿಸಿ ನೋಡೋದಾದ್ರೆ 3 ಪಾಠಗಳು ಬರ್ತವೆ: ಭಾಷಾ ಚರಿತ್ರೆ, ಸಾಹಿತ್ಯ ಚರಿತ್ರೆ ಮತ್ತು ಆಧುನಿಕ ಸಾಹಿತ್ಯ ಚರಿತ್ರೆ ಅನ್ನುವಂಥದ್ದು. ಅಲ್ಲಿನ ಪ್ರಶ್ನೆಗಳನ್ನ ಕೂಡ ನಾನು ಲಿಸ್ಟ್ ಮಾಡಿ ಹೇಳಿದ್ದೇನೆ. ಒಟ್ಟು ಅಂಕಗಳನ್ನ ಗಮನಿಸಿ ನೋಡಿ. ಭಾಷಾ ಚರಿತ್ರೆಯಲ್ಲಿ ಎಂದಿನಂತೆ 55 ಮಾರ್ಕ್ಸ್, ಅದೇ ಟ್ರೆಂಡ್ ನ ಮುಂದುವರಿಸ್ತಾ ಇದ್ದಾರೆ. ಆಧುನಿಕ ಸಾಹಿತ್ಯ ಚರಿತ್ರೆಯಲ್ಲಿ 45 ಅಂಕಗಳಿಗೆ ಪ್ರಶ್ನೆಯನ್ನ ಈ ಬಾರಿ ಕೇಳಿದ್ದಾರೆ. ಸಾಹಿತ್ಯ ಚರಿತ್ರೆಯಲ್ಲಿ ಅಂದ್ರೆ ಪಂಪ, ಜನ್ನ, ನಾಗಚಂದ್ರ ಈ ವಿಚಾರದಲ್ಲಿ ನಾವು ಸುಮಾರು 100 ಅಂಕಗಳನ್ನ ಗಮನಿಸ್ತಾ ಹೋಗಿದ್ದೇವೆ. ಸೊ ಹೆಚ್ಚು ಟ್ರೆಂಡ್ ಏನು ಇಲ್ಲಿ ಬದಲಾವಣೆ ಆಗಿಲ್ಲ. ಒಂದು ಅಧಿಕ ಪ್ರಶ್ನೆಯನ್ನ ಆಧುನಿಕ ಸಾಹಿತ್ಯದಲ್ಲಿ ಕೇಳಿರೋದಿದೆ, ಬಟ್ ದ ಟ್ರೆಂಡ್ ಇಸ್ ಓವರ್ ಆಲ್ ದ ಸೇಮ್. ಇದರಿಂದ ಏನನ್ನ ನಾವು ಗಮನಿಸಬಹುದು ಅಂತ ಹೇಳಿದ್ರೆ, ಭಾಷಾ ಚರಿತ್ರೆಯಲ್ಲಿ ಹೆಚ್ಚಿನ ಬದಲಾವಣೆ ಏನೂ ಆಗಿಲ್ಲ. ಅಂಕ ಮತ್ತು ಪ್ರಶ್ನೆ ಎರಡೂ ಕಳೆದ ಹಲವು ವರ್ಷಗಳ ಗತಿಯಲ್ಲೇ ಇರುವಂತದ್ದು ನಾವು ಗಮನಿಸ್ತೀವಿ. ಸೊ ಫಾಲೋ ದ ಸೇಮ್ ಪ್ಲಾನ್, ಶೆಡ್ಯೂಲ್ ಅಂಡ್ ಪ್ರಾಕ್ಟೀಸ್ ದ ಸೇಮ್ ಕ್ವಶನ್ಸ್ ಮೋರ್ ದನ್ ಇನಫ್. ಸಾಹಿತ್ಯ ಚರಿತ್ರೆಯಲ್ಲಿ ಪಂಪ, ವಚನ ಮತ್ತು ದಾಸರ ಕುರಿತಾದಂತಹ ಒಂದು ಪ್ರಶ್ನೆಯನ್ನ ಸಾಮಾನ್ಯವಾಗಿ ಕೇಳುತ್ತಲೇ ಬರ್ತಿದ್ದಾರೆ. ಸೊ ಬೈ ಡಿಫಾಲ್ಟ್ ಮುಂದಿನ ವರ್ಷ ನೀವು ಪ್ರಿಪೇರ್ ಆಗ್ತಿದ್ರೆ ಈ 3 ವಿಭಾಗಗಳಿಗೆ ಪ್ರಶ್ನೆ ಬಂದೇ ಬರುತ್ತೆ. ಕಡ್ಡಾಯವಾಗಿ ನೀವು ಉತ್ತರವನ್ನ ಬರೀಲೇಬೇಕು ಅನ್ನುವಂಥ ಸಿದ್ಧತೆಯಲ್ಲಿ ನೀವು ಹೋಗಬೇಕಾಗುತ್ತೆ. ಸೊ ಮ್ಯಾಂಡೇಟರಿ ಕ್ವಶನ್ ಅಲ್ಲಿಯೂ ಹೆಚ್ಚು ಬರ್ತಾ ಇರುವಂತದ್ದು ಈ 3 ಭಾಗಗಳಿಂದ: ಪಂಪ, ವಚನ ಮತ್ತು ದಾಸರ ಕುರಿತಾದಂತಹ ಪ್ರಶ್ನೆಗಳು. ಉಳಿದ ಭಾಗಗಳು ಕೂಡ ಬಹಳ ನೇರವಾದಂತಹ ಪ್ರಶ್ನೆಗಳು ಬಂದಿವೆ. ನಾಗಚಂದ್ರ, ಜನ್ನ, ರಾಘವಾಂಕ ಇವರ ಪ್ರಶ್ನೆಗಳಲ್ಲೂ ಕೂಡ ಬಹಳ ನೇರವಾದಂತಹ ಪ್ರಶ್ನೆ ಬಂದಿದೆ. ಹೆಚ್ಚು ಟಾಸ್ಕ್ ಅಲ್ಲಿ ಕೊಟ್ಟಿಲ್ಲ. ಅದರ ಹಿಂದಿನ ಕಂತಿನಲ್ಲಿ ನಾನು ಸೂಚಿಸಿದ ಹಾಗೆ ಹರಿಹರನ ರಗಳೆಗಳ ಬಗ್ಗೆ ಒಂದಷ್ಟು ಹೆಚ್ಚಿನ ಅಧ್ಯಯನವನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಹರಿಹರನ ಎಲ್ಲ ರಗಳೆಗಳ ಹಿನ್ನೆಲೆಯನ್ನ ಚೆನ್ನಾಗಿ ತಿಳ್ಕೊಂಡಷ್ಟು ಉತ್ತರವನ್ನ ಚೆನ್ನಾಗಿ ಬರೀಬಹುದು. ಹಾಗೆ ಒಳ್ಳೆ ವಚನಗಳು ಮತ್ತು ಕೀರ್ತನೆಗಳನ್ನ ಇನ್ನಷ್ಟು ಓದ್ತಾ ಹೋಗಿ ಹೆಚ್ಚು ಎಕ್ಸಾಂಪಲ್ಸ್ ಇಲ್ಲಿ ಬಳಸಿಕೊಂಡಷ್ಟು ಚೆನ್ನಾಗಿ ಕಾಣುತ್ತೆ. ಆಧುನಿಕ ಸಾಹಿತ್ಯದ ಭಾಗವನ್ನು ನಾವು ಗಮನಿಸಿ ನೋಡಿದ್ರೆ ಸಾಹಿತ್ಯ ಚಳುವಳಿಯ ಸಿದ್ಧಾಂತ ಮತ್ತು ಪ್ರೇರಣೆ ಧೋರಣೆಗೆ ಮಾತ್ರ ಅವರು ಈ ಬಾರಿ ಆದ್ಯತೆಯನ್ನ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ಪ್ಯೂರ್ಲಿ ಸ್ಟ್ಯಾಟಿಕ್ ಪಾಯಿಂಟ್ ಆಫ್ ವ್ಯೂ. ಯಾವುದೋ ಒಂದು ಹೊಸ ಕೃತಿಯನ್ನ ಕೊಟ್ಟು ಅಥವಾ ಯಾವುದೋ ಒಂದು ಕಂಡು ಕೇಳಿರದಂತಹ ಯಾವುದೋ ಒಬ್ಬ ಬರಹಗಾರನ ಹೆಸರನ್ನ ಸೂಚಿಸಿ ಇದರ ಬಗ್ಗೆ ಹೇಳಿ ಅಂತ ಎಲ್ಲೂ ಕೇಳಕ್ ಹೋಗಿಲ್ಲ. ಅಂತಹ ಕೃತಿಯ ಕುರಿತಾದಂತಹ ಕರ್ತೃಕಾರನ ಕುರಿತಾದಂತಹ ಜಿಜ್ಞಾಸೆ ಈ ಬಾರಿ ಇಲ್ಲ. ಹಾಗಿದ್ರೂ ಕೂಡ ನಮ್ಮ
ಓದಿನ ವಿಸ್ತಾರ ಸ್ವಲ್ಪ ಹೆಚ್ಚಾಗಬೇಕಾಗುತ್ತೆ. ಯಾಕಂದ್ರೆ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ನಾವು ಆನ್ಸರ್ ಅನ್ನ ಜಸ್ಟಿಫೈ ಮಾಡಬೇಕು ಅಂತ ಹೇಳಿದಾಗ ಹೆಚ್ಚು ತಿಳ್ಕೊಂಡಷ್ಟು ಒಳ್ಳೆಯದು. ಸೊ ಆಲ್ ಇನ್ ಆಲ್ ಒಂದು ಅಬ್ಸರ್ವ್ ಮಾಡಿ ನೋಡಿ, ಮೇಲಿನ 3 ವಿಷಯದಲ್ಲಿ ನೋಟ್ಸ್ ಗಿಂತ ಹೆಚ್ಚು ನಮಗೆ ಸಹಾಯ ಮಾಡುವಂತದ್ದು ಪಠ್ಯ, ಟೆಕ್ಸ್ಟ್ ಬುಕ್. ಪಠ್ಯದ ಪಾತ್ರ ಬಹಳ ದೊಡ್ಡದಿದೆ. ಯಾರೆಲ್ಲರೂ ಪಠ್ಯವನ್ನ ಕಡೆಗಣಿಸ್ತಾರೋ ಉತ್ತರವನ್ನ ಬರೀಬಹುದು, ಆದರೆ ಒಳ್ಳೆ ಉತ್ತರವನ್ನ ಬರೆಯೋದಕ್ಕೆ ಅದು ಸಹಾಯ ಮಾಡೋದಿಲ್ಲ. ಸೊ ಮೇಕ್ ಶ್ಯೂರ್ ಯು ಸ್ಟಿಕ್ ಟು ಟೆಕ್ಸ್ಟ್ ಬುಕ್ ಅಟ್ ಎನಿ ಕಾಸ್ಟ್. ನೋಟ್ಸ್ ನ ನೀವು ಎಷ್ಟೇ ತಿರುವು ಮುರುವು ಮಾಡಿ ಓದಿದ್ರೂ ಪರವಾಗಿಲ್ಲ, ಟೆಕ್ಸ್ಟ್ ಬುಕ್ ಅನ್ನ ಕನಿಷ್ಠ 2 ಬಾರಿ ಓದಿಲ್ಲ ಅಂತ ಹೇಳಿದ್ರೆ ಒಳ್ಳೆಯ ಉತ್ತರವನ್ನ ಸೃಷ್ಟಿಸುವಂತದ್ದು ಎಕ್ಸಾಮ್ ಹಾಲ್ ನಲ್ಲಿ ಆಗೋದಿಲ್ಲ. ನಮಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ಬರೆದು ಬರಿತೀವಿ, ಇಟ್ ಬಿಕಮ್ಸ್ ವೆರಿ ಆವರೇಜ್. ನಾನು 2 ಕಂತುಗಳಲ್ಲಿ ಡಿಸ್ಕಸ್ ಮಾಡಿರುವಂತಹ 4 ಪ್ರಶ್ನೆಗಳಲ್ಲಿ ಬಹಳ ಪ್ರಮುಖವಾಗಿ ಪಾತ್ರ ನಿಭಾಯಿಸಿರುವಂತದ್ದು ಈ ಪಠ್ಯಗಳೇ. ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್, ಅದು ಕರ್ನಾಟಕ ಓಪನ್ ಯೂನಿವರ್ಸಿಟಿ ಟೆಕ್ಸ್ಟ್ ಬುಕ್ ಆಗಿರಬಹುದು ಅಥವಾ ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಆಗಿರುವಂತಹ ಇತರೆ ಲೇಖಕರ ಪುಸ್ತಕಗಳಾಗಿರಬಹುದು, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್, ಬಟ್ ಮೇಕ್ ಶ್ಯೂರ್ ಯು ಆರ್ ರೀಡಿಂಗ್ ದ ಟೆಕ್ಸ್ಟ್ ಬುಕ್. ಸೊ ಹೀಗೆ ಪತ್ರಿಕೆ 1ರ ಮೊದಲ 4 ಪ್ರಶ್ನೆಗಳು ಸಮಾಪ್ತಿಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.